ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಕೆಸೆಟ್ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಏನಪ್ಪಾ ಅಂದ್ರಿಗಿನ ಅದು ಕಂಪ್ಯೂಟರ್ ಸಂಬಂಧಪಟ್ಟಂತ ಏನಂತಂದ್ರಿಗಿನ 5 ಕ್ವಶನ್ ಇರ್ತಾವೆ. ಎಷ್ಟು ಕ್ವಶನ್ ಇರ್ತಾವೆ ಇವಾಗ? 5 ಕ್ವಶನ್. ಅದು ಕಂಪ್ಯೂಟರ್ ಅಲ್ಲಿ ಇರ್ತಕ್ಕಂಥ ಕೆಸೆಟ್ಗೆ ಏನೈತಿ ಇವಾಗ ಕೇವಲ 5 ಕ್ವಶನ್ ಇರ್ತಾವ. ಅದಕ್ಕೆ ಏನಂತಂದ್ರೆ ಒಂದು ಕ್ವಶನ್ ಗೆ 2 ಮಾರ್ಕ್ಸ್ ಅಂದ್ರೆ 10 ಕ್ವಶನ್ ಇರ್ತಾವ. ಅದಕ್ಕೆ ನಾವು ಇರ್ತಕ್ಕಂಥ ಕಂಪ್ಯೂಟರ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಕಂಪ್ಯೂಟರ್ ಅಲ್ಲಿ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ನಾವು ಇವತ್ತು ನಿಮ್ಮಿಂದ ಇವಾಗ ಯಂತ್ರಾಂಶ ಮತ್ತು ತಂತ್ರಾಂಶ ಅಂದ್ರೆ ಈಗಿನ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಅಂತಂದು. ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ನಮ್ಮ ಕಂಪ್ಯೂಟರ್ ನಲ್ಲಿ ಬಹಳ ಮಹತ್ವವಾದ ವಿಷಯಗಳಂತ ಹೇಳ್ಬೋದು. ಹೌದಿಲ್ಲ? ಮಾನವನಿಗೆ ದೇಹದಲ್ಲಿರ್ತಕ್ಕಂಥ ಭಾಗಗಳೇನಂತಂದ್ರೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೌದಿಲ್ಲ? ಯಾವಾಗ ಯಂತ್ರಾಂಶ ಮತ್ತು ತಂತ್ರಾಂಶ ಇದರಲ್ಲಿ ನಾವು ನೋಡಿದಾಗ ಫಸ್ಟ್ ಏನಂತಂದ್ರೆ ಈಗಿನ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಅದರಲ್ಲಿ ಟಾಪಿಕ್ ಓನ್ಲಿ ಕಂಪ್ಯೂಟರ್ ಬಗ್ಗೆ ಬಂದಾಗ ಎಲ್ಲಾ ಸಿಲೆಬಸ್ ಕವರ್ ಮಾಡ್ಬೇಕು. ಹೌದಿಲ್ಲ? ಮಸ್ಟ್ ಏನಂತಂದ್ರೆ ಈಗಿನ ಕೆಸೆಟ್ ಓದ್ಬೇಕಪ್ಪ ಅಂತಂದ್ರಿಗಿನ ಕಂಪ್ಯೂಟರ್ ಬಗ್ಗೆ ಏನೇನ್ ಓದ್ಬೇಕಪ್ಪ ಅಂತಂದ್ರಿಗಿನ ಫಸ್ಟ್ ಒಂದು ಇರ್ತಕ್ಕಂಥ ಐಡಿಯಾ ಕೊಡ್ತಾರೆ. ಹೌದಿಲ್ಲ? ಫಸ್ಟ್ ಇರ್ತಕ್ಕಂಥ ಏನಂತಂದ್ರಿಗಿನ MS ಆಫೀಸ್. ಯಾವ್ದು? ಇವಾಗ MS ಆಫೀಸ್. MS ಆಫೀಸ್ ನಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರಿಗಿನ ಒಂದನೇದು MS ವರ್ಡ್. ಹೌದಿಲ್ಲ? ಎರಡನೇದು MS ಎಕ್ಸೆಲ್. ಹೌದಿಲ್ಲ? ಮೂರನೇದು MS ಆಕ್ಸೆಸ್. ನಾಲ್ಕನೇದು MS ಪವರ್ ಪೇಂಟ್. ಯಾವುದು? MS ಪವರ್ ಪೇಂಟ್. ರೈಟಾ? ಇವೇನಂತಂದ್ರಿಗಿನ ನಮ್ಮ ಬೇಸಿಕ್ ಇರ್ತಕ್ಕಂಥ ಇದ್ರ ಬಗ್ಗೆ ಏನಂತಂದ್ರಿಗಿನ ಬಹಳ ನಾವು ಆಳವಾಗಿ ಡೆಪ್ತ್ ಆಗಿ ಇದ್ರ ಬಗ್ಗೆ ಕ್ವಶನ್ ಏನಂತಂದ್ರಿಗಿನ ಬಹಳ ಕೇಳೋಣ ಅಂತ ಹೇಳ್ಬೋದು. ಯಾವುದು? ಕೆಸೆಟ್ ಇರ್ತಕ್ಕಂಥ. ಆಮೇಲೆ ನೆಕ್ಸ್ಟ್ ಇವಾಗ ಜಾಸ್ತಿ ಆದ್ಯತೆ ಕೊಡ್ತಕ್ಕಂಥದ್ದು ಏನಪ್ಪಾ ಅಂದ್ರಿಗಿನ MS ವರ್ಡ್ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಹೌದಿಲ್ಲ? ವಾಟ್ ಇಸ್ ಇದಕ್ಕೇನಂತ MS ವರ್ಡ್ಗೆ ನಾವ್ ಏನಪ್ಪಾ ಅಂದ್ರಿಗಿನ ಡಾಕ್ಯುಮೆಂಟ್ ಅಂತೀವಿ. ಇದಕ್ಕಿರ್ತಕ್ಕಂಥ ಪೇಜಿಗೆ ಏನಂತ ಇವಾಗ ಡಾಕ್ಯುಮೆಂಟ್ ಅಂತೀವಿ. ಏನಂತ ಇವಾಗ ಡಾಕ್ಯುಮೆಂಟ್ ಅಂತೀವಿ. ಹೌದಿಲ್ಲ? ಯಾವ್ದು? ಇವಾಗ ಡಾಕ್ಯುಮೆಂಟ್ ಅಂತೀವಿ. ಇದಕ್ಕ ವಾಟ್ ಈಸ್ ದ ಎಕ್ಸ್ಟೆನ್ಷನ್ ನೇಮ್ ಇನ್ MS ವರ್ಡ್ ಅಂತ ಬಂದಾಗ ನಾವೇನಂತಂದ್ರೆ ಈಗ ಡಾಕ್ಯುಮೆಂಟ್ ಎಕ್ಸ್ ಅಂತ ಬರಕತ್ತೆ. ಯಾವ್ದು? ಇವಾಗ ಡಾಕ್ಯುಮೆಂಟ್ ಎಕ್ಸ್. ವಾಟ್ ಈಸ್ ದ ಎಕ್ಸ್ಟೆನ್ಷನ್ ನೇಮ್ ಇನ್ MS ವರ್ಡ್ ಅಂತ ಬಂದಾಗ ಅದಕ್ಕಿರ್ತಕ್ಕಂಥ ಏನೈತಿ ಇವಾಗ ಡಾಕ್ಯುಮೆಂಟ್ ಎಕ್ಸ್. DOC ಹೆಕ್ಸ್ ಡಾ ವರ್ಡ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವಾಗ MS ಎಕ್ಸೆಲ್. MS ಎಕ್ಸೆಲ್ ಇವೆ ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದಕ್ಕೇನಂತಂದ್ರೆ ಪೇಜ್ ಏನಂತ ಇವಾಗ ಸ್ಪ್ರೆಡ್ ಸೀಟ್ ಅಂತೀವಿ. ಏನಂತ ಇವಾಗ ಸ್ಪ್ರೆಡ್ ಸೀಟ್. ಸ್ಪ್ರೆಡ್ ಸೀಟ್ ಅಂದ್ರೆ ಏನಂತಂದ್ರೆ ಈಗ ಯಾವ್ದಂದ್ರೆ ಚದುರುವಿಕೆ. ಯಾವ್ದು? ಇವಾಗ ಚದುರುವಿಕೆ ಅಂತ ಹೇಳೋದಿಲ್ಲ. ಇದಕ್ಕೆ ನಾವೇನಂತಂದ್ರೆ ಈಗ ನಾವು ವಾಟ್ ಇಸ್ ದ ಎಕ್ಸ್ಟೆನ್ಷನ್ ಇನ್ MS ಎಕ್ಸೆಲ್ ಅಂತಂದ್ರೆ ಈಗ XLSX. ಇದೇನಂತಂದ್ರೆ ಈಗ ಎಕ್ಸ್ಟೆನ್ಷನ್ ನೇಮ್ ಅಂತ ಹೇಳ್ಬೋದು. ಯಾವ್ದು? ಇವಾಗ ಇದು ಇವಾಗ XLSX ಇದೇನಂತಂದ್ರೆ ಈಗ ಎಕ್ಸ್ಟೆನ್ಷನ್ ನೇಮ್. ಯಾವ್ದು? ಇವಾಗ MS ಎಕ್ಸೆಲ್ ಅಲ್ಲಿ. ಹೌದು? ಇದಕ್ಕೇನಂತ ಇವಾಗ ಸ್ಪ್ರೆಡ್ ಸೀಟ್ ಅಂದ್ರೆ ಈಗ ಚದುರುವಿಕೆ ಅಥವಾ ಹರಡುವಿಕೆ ಅಥವಾ ರೋ ಮತ್ತೆ ಕಾಲಮ್ ಅಂತ ಇರ್ತಕ್ಕಂಥ ಮಧ್ಯ ಏನಂತಂದ್ರೆ ಈಗ ಸೆಲ್ ಅಂತ. ಇದೇನಂತಂದ್ರೆ ಈಗ ಪ್ರತಿಯೊಂದು ವ್ಯಕ್ತಿ ಇವಾಗ ಕಾಮನ್ ಬಿಸಿನೆಸ್ ಅಥವಾ ಸಾಮಾನ್ಯ ಬಿಸಿನೆಸ್ ಅನ್ನು ಓಪನ್ ಮಾಡ್ಬೇಕಂತಂದ್ರೆ ಈಗ ಕೂಡ್ಸೋದಿರ್ಬೋದು, ಕಳೆಯೋದಿರ್ಬೋದು, ಗುಣಾಕಾರ ಇರ್ಬೋದು, ಬಾಕಿ ಇರ್ಬೋದು, ಕಂಪನಿ ಪ್ರತಿಯೊಂದು ಲೆಕ್ಕಗಳನ್ನು ಅಥವಾ ಯಾವ್ದು ಸ್ಮಾಲ್ ಬಿಸಿನೆಸ್ ಗೆ ಯೂಸ್ ಮಾಡ್ತಕ್ಕಂಥ ಯಾವ್ದು? ಇವಾಗ MS ಎಕ್ಸೆಲ್ ಬಗ್ಗೆ ನಾವೇನಂತಂದ್ರೆ ಅದ್ರ ಬಗ್ಗೆ ಏನಂತಂದ್ರೆ ಕೆಸೆಟ್ ಏನಂತಂದ್ರೆ ಕ್ವಶನ್ ಕೇಳೋಣ ಮತ್ತು ಇರ್ತಕ್ಕಂಥ KPSC ಕೇಳೋಣ ಅಥವಾ ಇರ್ತಕ್ಕಂಥ ಎಲ್ಲದ್ರ ಬಗ್ಗೆ ಕೇಳೋಣ. ಹೌದಿಲ್ಲ? ಆಮೇಲೆ ಏನಪ್ಪಾ ಅಂದ್ರೆ ಈಗ MS ಆಕ್ಸೆಸ್. ಇದಕ್ಕೇನಂತ ಇವಾಗ ಡಾಟಾ ಬೇಸ್ ಸೀಟ್ ಅಂತ. ಯಾವ್ದು? ಇವಾಗ ಡಾಟಾ ಬೇಸ್ ಸೀಟ್ ಅಂತ. ಯಾವ್ದು? ಡಾಟಾ ಬೇಸ್ ಸೀಟ್ ಅಂತ. ಹೌದು? ಆಮೇಲೆ MS ಪವರ್ ಪೇಂಟ್. ಇದಕ್ಕೇನಂತ ಇವಾಗ ಸ್ಲೈಡ್ ಅಂತ ಕೇಳ. ಯಾವ್ದು? ಇವಾಗ ಸ್ಲೈಡ್. ಸ್ಲೈಡ್ ಇದು ಇರ್ತಕ್ಕಂಥ ಸ್ಲೈಡ್ಗೆ ಇದಕ್ಕೆ ಏನಂತಂದ್ರೆ ಈಗಿನ ಎಕ್ಸ್ಟೆನ್ಷನ್ ನೇಮ್ ಅಂತಂದ್ರೆ ಈಗಿನ PPT ಪೇಜ್ ಅಂತ. ಹೌದಿಲ್ಲ? ಪ್ರತಿಯೊಂದು ಇರ್ತಕ್ಕಂಥ ಪ್ರತಿಯೊಂದು ಯೂಟ್ಯೂಬ್ ಕ್ಲಾಸ್ ಅಲ್ಲಿ ನಾವು ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈಗಿನ PPT ಪೇಜ್ ಅಂತ ಹೇಳ್ಬೋದು. ಹೌದಿಲ್ಲ? ಈಗ ಪ್ರತಿಯೊಂದು ಯೂಟ್ಯೂಬ್ ನಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈಗಿನ ಯೂಟ್ಯೂಬ್ ಕ್ಲಾಸ್ ವೆರಿ ಇಂಪಾರ್ಟೆಂಟ್. ಹೌದಿಲ್ಲ? ಅದನ್ನ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಇವಾಗ ಯಾವ್ದು ಓದ್ಬೇಕಪ್ಪ ಅಂತಂದ್ರೆ ನಾವು ಜಾಸ್ತಿ ಇವಾಗ ಆಗಣ ಮೇನ್ ಇಂಪಾರ್ಟೆಂಟ್ ಈಗ ಏನಂತಂದ್ರೆ ಈಗಿನ ಅಂತರ್ಜಾಲ ಅಥವಾ ಇಂಟರ್ನೆಟ್. ಯಾವ್ದು? ಇವಾಗ ಅಂತರ್ಜಾಲ ಅಥವಾ ಇಂಟರ್ನೆಟ್ ಅಂತ ಹೇಳ್ತೀವಿ. ಯಾವ್ದು? ಇವಾಗ ಇಂಟರ್ನೆಟ್. ಇಂಟರ್ನೆಟ್ ಬಗ್ಗೆ ಏನಂತಂದ್ರೆ ನಾವು ಕೆಲವೊಂದು ಅಂಶಗಳು ತಿಳ್ಕೊಬೇಕಾಗ್ತದೆ. ಹೌದಿಲ್ಲ? ಇಂಟರ್ನೆಟ್ ಅಲ್ಲಿ ಇರ್ತಕ್ಕಂಥ ಯಾವ್ದು? ಇವಾಗ ಲ್ಯಾನ್ ಇರ್ಬೋದು, ಇರ್ತಕ್ಕಂಥ ಯಾವ್ದು ಲ್ಯಾನ್ ಇರ್ಬೋದು, ಮ್ಯಾನ್ ಇರ್ಬೋದು, ವ್ಯಾನ್ ಇರ್ಬೋದು. ಹೌದಿಲ್ಲ? ಲ್ಯಾನ್ ಇದೆ ಲೋಕಲ್ ಏರಿಯಾ ನೆಟ್ವರ್ಕ್, ಮ್ಯಾನ್ ಇದೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಆಮೇಲೆ ವ್ಯಾನ್ ಇದೆ ವೈಡ್ ಏರಿಯಾ ನೆಟ್ವರ್ಕ್. ಇವ್ರ ಬಗ್ಗೆ ಸ್ವಲ್ಪ ಏನೈತೆ ಈಗಿನ ಅಧ್ಯಯನ ಮಾಡ್ಬೇಕಾಯ್ತು. ಹೌದಿಲ್ಲ? ಇದ್ರಲ್ಲಿ ಏನ್ ಕೇಳಾರಪ್ಪ ಅಂದ್ರೆ ನೆಟ್ವರ್ಕ್ ಅಲ್ಲಿ ಅತ್ಯಂತ ಸ್ಪೀಡ್ ಇರ್ತಕ್ಕಂಥ ನೆಟ್ವರ್ಕ್ ಯಾವ್ದು? ವಿಚ್ ಇಸ್ ದ ಸ್ಪೀಡ್ ಆಫ್ ದ ನೆಟ್ವರ್ಕ್ ಅಂದ್ರೆ ಏನೈತಿ ಇವಾಗ ಲ್ಯಾನ್ ಅಂತ ಕೇಳಾರ. ಹೌದಿಲ್ಲ? ಅದೇ ರೀತಿಯಾಗಿ ನೆಟ್ವರ್ಕ್ ಅಲ್ಲಿ ಅತ್ಯಂತ ದೊಡ್ಡ ನೆಟ್ವರ್ಕ್ ಯಾವ್ದಂತಂದ್ರೆ ಈಗಿನ ವ್ಯಾನ್ ಅಂತ ಕೇಳ್ಯಾರ. ಯಾವ್ದು? ಇವಾಗ ವ್ಯಾನ್. ಯಾವ್ದು? ಇವಾಗ ವೈಡ್ ಏರಿಯಾ ನೆಟ್ವರ್ಕ್. ಅದೇ ಮೇನ್ ಇಂಪಾರ್ಟೆಂಟ್. ಅದಾಗಣೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ ನಾವು ಕನ್ನಡ ನುಡಿ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಬೇಕು. ಯಾವ್ದು? ಇವಾಗ ಕನ್ನಡ ನುಡಿ. ಯಾವುದು?
ಕನ್ನಡ ನುಡಿ ಬಗ್ಗೆ ಏನಂತ ಅಂದ್ರೆ ಈಗ ಕೆಲವೊಂದು ಅಂಶಗಳು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆಮೇಲೆ ಇನ್ನ ಇರ್ತಕ್ಕಂಥ ನಮ್ಮ ಕಂಪ್ಯೂಟರ್ ಇರ್ತಕ್ಕಂಥ ಭಾಗಗಳು ಯಾವ್ದಪ್ಪ ಅಂದ್ರೆ ಈಗ ಔಟ್ಪುಟ್ ಡಿವೈಸ್ ಇರ್ಬೋದು, ಇನ್ಪುಟ್ ಡಿವೈಸ್ ಇರ್ಬೋದು, ಅಥವಾ ಇನ್ನ ಇರ್ತಕ್ಕಂಥ ಸ್ಟೋರೇಜ್ ಡಿವೈಸ್ ಇರ್ಬೋದು, ಅಥವಾ ಇನ್ನ ಪ್ರತಿಯೊಂದು ಏನಂತಂದ್ರೆ ಈಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಇರ್ಬೋದು, ಅಥವಾ OS ಇರ್ಬೋದು, ಎಲ್ಲದ್ರ ಬಗ್ಗೆ ಏನಂತಂದ್ರೆ ಈಗ ಸ್ವಲ್ಪ ವಿವರವಾಗಿ ಸ್ವಲ್ಪ ಅಧ್ಯಯನ ಮಾಡಿದ್ರೆ ಮಾತ್ರ ನಮಗೆ ಇರ್ತಕ್ಕಂಥ ಮತ್ತೆ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಅಪ್ಡೇಟ್ ಏನೇನಾಗ್ಯಾವ ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ರೆ ನಿಮಗೆ 5ಕ್ಕೆ 5 ಮಾರ್ಕ್ಸ್ ಏನಂತಂದ್ರೆ ಕೇಸೆಟ್ ತಗೊಳ್ಳೋ ಅಥವಾ KPSC ಕೂಡ ಏನಂತಂದ್ರೆ ಇನ್ನು ಅಧ್ಯಾಯ ಅಥವಾ ಇರ್ತಕ್ಕಂಥ ನೆಕ್ಸ್ಟ್ ಬರ್ತಕ್ಕಂಥ ನೆಕ್ಸ್ಟ್ ಎಕ್ಸಾಮ್ ಇರ್ತಕ್ಕಂಥ ಯಾವುದು VA ಇರ್ಬೋದು, ಅದು ಕೂಡ ಎಕ್ಸಾಮ್ ಏನಂತಂದ್ರೆ ಈಗ ಬಹಳ ಯೂಸ್ ಆಗ್ತಾ ಹೌದಿಲ್ಲ. ಈಗ ನಾವು ಟಾಪಿಕ್ ಏನಪ್ಪಾ ಅಂದ್ರೆ ಈಗ ಯಂತ್ರಾಂಶ ಮತ್ತು ತಂತ್ರಾಂಶ. ಯಂತ್ರಾಂಶ ತಂತ್ರಾಂಶ ಬಂದಾಗ ಯಂತ್ರಾಂಶ ಅಂದ್ರೆ ಏನಂತಂದ್ರೆ ಈಗ ಹಾರ್ಡ್ವೇರ್ ಅಥವಾ ತಂತ್ರಾಂಶ ಅಂದ್ರೆ ಈಗ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಹೌದು, ಯಂತ್ರಾಂಶ ಅಂದ್ರೆ ಈಗ ವ್ಯವಸ್ಥಾಪನಾ ತಂತ್ರಾಂಶ ಸಿಸ್ಟಮ್ ಅಂತ ಆಗುತ್ತೆ. ಹೌದು, ವ್ಯವಸ್ಥಾಪನ ಅಂದ್ರೆ ಈಗ ನಾವು ಮುಖ್ಯವಾಗಿ ಗಣಕಯಂತ್ರಗಳು ಯಾವುದೇ ಭಾಗ ಯಂತ್ರಾಂಶಗಳಿಗೆ ನಾವು ಏನಂತೀವಾಗ ನಾವು ಮುಖ್ಯವಾಗಿ ಯಂತ್ರಾಂಶ ಅಂದ್ರೆ ಕಣ್ಣಿಗೆ ಭೌತಿಕವಾಗಿ ಗೋಚರಿಸುವ ಅಥವಾ ಗಣಕಯಂತ್ರದ ಭಾಗಗಳಿಗೆ ಯಂತ್ರಾಂಶ ಅಥವಾ ಕಠಿಣ ಸಾಮಗ್ರಿ ಅಥವಾ ಇಂಗ್ಲಿಷ್ ಆಗ ಹಾರ್ಡ್ವೇರ್ ಅಂತ ಕರಿತೀವಿ. ಯಾವ್ದಂತೀವಾಗ ಹಾರ್ಡ್ವೇರ್. ಹಾರ್ಡ್ವೇರ್ ಅಂದ್ರೆ ಉದಾಹರಣೆಗೆ ನಾವು ನೋಡಿದಾಗ ಹಾರ್ಡ್ವೇರ್ ಬಂದಾಗ ಯಾವ್ದು ಬರ್ಬೋದು, ಇವಾಗ ಮೌಸ್ ಬರ್ಬೋದು ಅಥವಾ ಕೀಲಿ ಮಣಿ ಬರ್ಬೋದು. ಯಾವ್ದು ಇವು ಇನ್ನು ಎಕ್ಸ್ಟ್ರಾ ಜಗ್ಗದಾವ ಯಾವ್ದು ಇವಾಗ ಎಲ್ಲ ಬರ್ಬೋದು. ಹೌದಿಲ್ಲ, ಕಂಪ್ಯೂಟರ್ ಇರ್ತಕ್ಕಂಥ ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಎಲ್ಲ ಸ್ವಲ್ಪ ಬೇಕಂದ್ರೆ ಇನ್ಪುಟ್ ಡಿವೈಸ್ ಬಗ್ಗೆ ಸ್ವಲ್ಪ ನೋಡೋಣ. ಹೌದಿಲ್ಲ, ಇನ್ಪುಟ್ ಡಿವೈಸ್ ಬಂದಾಗ ನಾವು ನೋಡ್ತೀವಿ ಆಲ್ರೆಡಿ ಅವು ಇನ್ಪುಟ್ ಡಿವೈಸ್ ಬಂದಾಗ ನಾವು ಮೊದಲು ಔಟ್ಪುಟ್ ಡಿವೈಸ್ ಇದೇನಂತಂದ್ರೆ ಇದೊಂದೇನಪ್ಪಾ ಅಂದ್ರೆ ಯಂತ್ರಾಂಶ ಅಂತ ಹೇಳೋದು. ಯಾವ್ದು ಯಂತ್ರಾಂಶ ಅಥವಾ ಹಾರ್ಡ್ವೇರ್. ಅದು ಇನ್ನೊಂದು ಯಾವ್ದು ಇವಾಗ ಇನ್ಪುಟ್ ಡಿವೈಸ್. ಯಾವ್ದು ಇನ್ಪುಟ್ ಡಿವೈಸ್, ಇವು ಮೇನ್ ಇಂಪಾರ್ಟೆಂಟ್. ಯಾವ್ದು ಇವಾಗ ಔಟ್ಪುಟ್ ಡಿವೈಸ್ ಮತ್ತೆ ಇನ್ಪುಟ್ ಡಿವೈಸ್ ಅಂತ ಹೇಳ್ಬೋದು. ಹೌದಿಲ್ಲ, ಅದಕ್ಕೆ ನಾವ್ ಏನಂತಂದ್ರೆ ಒಂದನೇದು ಔಟ್ಪುಟ್ ಡಿವೈಸ್ ಯಾವಪ್ಪ ಅಂತ ಬರ್ತಾರೆ. ಹೌದಿಲ್ಲ, ಒಂದನೇದು ಏನಂತಂದ್ರೆ ಮಾನಿಟರ್. ಯಾವ್ದು ಇವಾಗ ಮಾನಿಟರ್. ಹೌದಿಲ್ಲ, ಮಾನಿಟರ್. ಹೌದಿಲ್ಲ, ಎರಡನೇದು ಏನಪ್ಪಾ ಅಂದ್ರೆ ಪ್ರಿಂಟರ್. ಆಮೇಲೆ ಮೂರನೇದು ಹೆಡ್ಫೋನ್. ನಾಲ್ಕನೇದು ಸ್ಪೀಕರ್. ಆಮೇಲೆ ಐದನೇದು ಸ್ಪೀಕರ್. ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥ ಏನಪ್ಪಾ ಅಂದ್ರೆ ಆಮೇಲೆ ಪ್ಲಾಂಟರ್. ಇವು ಟೋಟಲ್ ಏನಂತಂದ್ರೆ ಔಟ್ಪುಟ್ ಡಿವೈಸ್. ಆಮೇಲೆ ಇನ್ಪುಟ್ ಡಿವೈಸ್ ಅಂತಂದ್ರೆ ಒಂದನೇದು ಕೀಬೋರ್ಡ್, ಎರಡನೇದು ಮೌಸ್, ಮೂರನೇದು OCR, ನಾಲ್ಕನೇದು OMR, ಐದನೇದು MICR. ಹೌದಿಲ್ಲ, ಆಮೇಲೆ ಆರನೇದು ಬಾರ್ಕೋಡ್. ನೆಕ್ಸ್ಟ್ ಇವೆಲ್ಲ ಏನಂತಂದ್ರೆ ಹಾರ್ಡ್ವೇರ್ ಅದು ಕಂಪ್ಯೂಟರ್ ಸಂಬಂಧಪಟ್ಟ ಹಾರ್ಡ್ವೇರ್ಗಳು. ಇನ್ನು ಯಾವ್ದು ಇವಾಗ ಬಾರ್ಕೋಡ್ ಇರ್ಬೋದು, ಜಾಸ್ಟಿಕ್ ಇರ್ಬೋದು, ಎಲ್ಲ ಬರ್ತಾವ. ಹೌದು, ಇದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಕೇಳ್ತಾರ ವಿ ಹ್ಯಾವ್ ನಾಟ್ ಬಿಲಾಂಗ್ ಟು ದ ಇನ್ಪುಟ್ ಡಿವೈಸ್. 3 ಔಟ್ಪುಟ್ ಕೊಟ್ಟು 1 ಇನ್ಪುಟ್ ಕೊಟ್ಟಿರ್ತಾರ. ಅಥವಾ ವಿ ಹ್ಯಾವ್ ನಾಟ್ ಬಿಲಾಂಗ್ ಟು ದ ಯಾವ್ದು ಔಟ್ಪುಟ್ ಡಿವೈಸ್ ಅಥವಾ 3 ಇನ್ಪುಟ್, ಅಥವಾ ವಿ ಹ್ಯಾವ್ ನಾಟ್ ಬಿಲಾಂಗ್ ಟು ದ ಔಟ್ಪುಟ್ ಡಿವೈಸ್ 3 ಇನ್ಪುಟ್ ಕೊಟ್ಟಿರ್ತಾರ. ಅದಕ್ಕೆ ಇನ್ಪುಟ್ ಡಿವೈಸ್ ಯಾವ ಔಟ್ಪುಟ್ ಡಿವೈಸ್ ಸ್ವಲ್ಪ ಏನಂತಂದ್ರೆ ನಮ್ಮ ಇವೇನಂತಂದ್ರೆ ಹಾರ್ಡ್ವೇರ್ಗಳು ಅಥವಾ ಕಂಪ್ಯೂಟರ್ ಬರ್ತಕ್ಕಂಥ ಹಾರ್ಡ್ವೇರ್ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಏನಂತಂದ್ರೆ ನೀವು ಡೀಪ್ ಆಗಿ ಸ್ಟಡಿ ಮಾಡ್ಬೇಕಾಗ್ತದೆ. ಹೌದಿಲ್ಲ, ಮೊದಲು ಮಾನಿಟರ್ ಬಂದಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತದೆ. ಹೌದಿಲ್ಲ, ಮಾನಿಟರ್ ಇದೇನಂತಂದ್ರೆ ನಾವು ಪ್ರೆಸೆಂಟ್ ಯೂಸ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಹೌ ಮೆನಿ ಟೈಪ್ಸ್ ಆಫ್ ಮಾನಿಟರ್ ಅಂದ್ರೆ 3 ಟೈಪ್ಸ್ ಅಂತ ಹೇಳ್ಬೋದು. ಎಷ್ಟು ಇವಾಗ 3 ಟೈಪ್ಸ್. ಅದು 3 ಟೈಪ್ಸ್ ಅಲ್ಲಿ ಯಾವ್ದಪ್ಪ ಅಂದ್ರೆ CRT ಮಾನಿಟರ್, LCD ಮಾನಿಟರ್, LED ಮಾನಿಟರ್. ಯಾವ್ದು ಇವಾಗ CRT ಮಾನಿಟರ್, LCD ಮಾನಿಟರ್, LED ಮಾನಿಟರ್. ಇದು ಒಂದ್ಸಲ ಎಕ್ಸಾಮ್ ಕೇಳ್ಯಾರ. ಯಾವ್ದು ಇವಾಗ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ CRT ಅಂದ್ರೆ ಕ್ಯಾಥೋಡ್ ರೈ ಟ್ಯೂಬ್ ಅಂತಂದು. ಇದೇನಂತಂದ್ರೆ ಮಾನಿಟರ್ ಪ್ರಥಮವಾಗಿ ಬಳಕೆ ಮಾಡಿದಾಗ ಮಾನಿಟರ್ ಯಾವ್ದು ಯೂಸ್ ಮಾಡ್ತಿದ್ರಪ್ಪ ಅಂತಂದ್ರೆ CRT ಮಾನಿಟರ್ ಯೂಸ್ ಮಾಡ್ತಿದ್ರು. ಆಮೇಲೆ ನೆಕ್ಸ್ಟ್ ಅಪ್ಡೇಟ್ ಆಗಿ ಯಾವ್ದಪ್ಪ ಅಂದ್ರೆ LCD ಇಸ್ ಲಾಂಗ್ ಫಾರ್ಮ್ ಏನಂತಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಇದರಿಂದ ಯಾವ್ದು ಲಿಕ್ವಿಡ್ ಕ್ರಿಸ್ಟಲ್ ಓನ್ಲಿ 1.5 ಇಯರ್ ಮಾತ್ರ ಉಪಯೋಗ ಮಾಡಿ, ಅಂದ್ರೆ 1.5 ವರ್ಷ ಮಾತ್ರ ಉಪಯೋಗ ಮಾಡಿ. ಆಮೇಲೆ ಪಿಕ್ಚರ್ ಅಥವಾ HD ಅಥವಾ ಕ್ಲಾರಿಟಿ ಬರಲಾರ ಸಂಬಂಧ ಅದ್ರ ಅಪ್ಡೇಟ್ ಅದಿರ್ತಕ್ಕಂಥ ಮುಂದುವರಿದ ಭಾಗನೇ ಯಾವ್ದಪ್ಪ ಅಂದ್ರೆ LED. ನಮ್ಮಲ್ಲಿ ಎಲ್ಲ ಇರ್ತಕ್ಕಂಥ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಯಾವ್ದಪ್ಪ ಅಂದ್ರೆ LED. ಇದು ಲಾಂಗ್ ಫಾರ್ ಸ್ವಲ್ಪ ಏನೋ ನೋಡ್ಕೋಬೇಕಾಗುತ್ತೆ. ಹೌದಿಲ್ಲ,
ಲೈಟ್ ಎಮೋಟಿಂಗ್ ಡಯೋಡ್ ಅಂತ ಏನಂತ ಇವಾಗ ಲೈಟ್ ಎಮೋಟಿಂಗ್ ಡಯೋಡ್ ಇರ್ತಕ್ಕಂಥ ಲಾಂಗ್ ಫಾರ್ಮ್ ಏನ್ ಇವಾಗ ಲೈಟ್ ಎಮೋಟಿಂಗ್ ಡಯೋಡ್ ಇದೇನಂತಂದ್ರಿಗಿನ ಟೈಪ್ಸ್ ಆಫ್ ದ ಮೂರ್ ಅಂತ ಹೇಳ್ಬೋದು. ಹೌದು ಇರ್ತಕ್ಕಂಥ ಮಾನಿಟರ್. ಆಮೇಲೆ ಪ್ರಿಂಟರ್ ಅಂತ ಬರ್ತಾವ. ಪ್ರಿಂಟರ್ ಆಲ್ರೆಡಿ ಇವಾಗ ಹೌ ಮೆನಿ ಟೈಪ್ಸ್ ಆಫ್ ಪ್ರಿಂಟರ್ ಅಂದ್ರೆ 2 ಟೈಪ್ಸ್. ಒಂದು ಇಂಪ್ಯಾಕ್ಟ್ ಒಂದು ಎರಡನೇದು ನಾನ್ ಇಂಪ್ಯಾಕ್ಟ್ ಅಂತ. ಯಾವ್ದು ಇಂಪ್ಯಾಕ್ಟ್ ಒಂದು ನಾನ್ ಇಂಪ್ಯಾಕ್ಟ್ ಅಂತ. ಆಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇವಾಗ ಡೀಪ್ ಆಗಿ ನೆಕ್ಸ್ಟ್ ಒಂದು ಕ್ಲಾಸ್ ಇರ್ತಾವ. ಆಮೇಲೆ ಹೆಡ್ಫೋನ್ ಯಾವುದೇ ಒಂದು ವರ್ಕ್ ಮಾಡೋ ಟೈಮಿಗೆ ನಮ್ಗೆ ಇರ್ತಕ್ಕಂಥ ಪೀಸ್ ಆಫ್ ಮೈಂಡ್ ಸಲುವಾಗಿ ನಾವು ಸಾಂಗ್ ಇದು ನಮಗೆ ಕೇಳಿಸ್ಬೇಕಂದ್ರೆ ಇರ್ತಕ್ಕಂಥ ಯಾವ್ದು ಇವಾಗ ಹೆಡ್ಫೋನ್ ಯೂಸ್ ಮಾಡ್ತೀವಿ ಅನ್ಬೋದು. ಆಮೇಲೆ ಸ್ಪೀಕರ್ ಗೊತ್ತಿರೋದು. ಆಮೇಲೆ ಪ್ಲಾಂಟರ್ ನಾವು ಬ್ಯಾನರ್ಗಳು ಅವೆಲ್ಲ ಏನೈತೆ ಅಂದ್ರಿಗಿನ ಬ್ಯಾನರ್ಗಳಾಗಿರ್ಬೋದು ಪೋಸ್ಟರ್ ಆಗಿರ್ಬೋದು ಎಲ್ಲ ಉಪಯೋಗ ಮಾಡೋದು ಯಾವ್ದಪ್ಪ ಅಂದ್ರೆ ಇಲ್ಲಿ ಯೂಸ್ ಮಾಡ್ತಾ ಹೌದಿಲ್ಲ. ಆಮೇಲೆ ಇನ್ಪುಟ್ ಇದೆ ಇವುಗಳು ಏನಂತ ಅಂದ್ರೆ ಹಾರ್ಡ್ವೇರ್ಗಳು ಇನ್ಪುಟ್ ಯಾವ್ದು ಇವಾಗ ಕೀಬೋರ್ಡ್. ಇದು ಮೋಸ್ಟ್ಲಿ ಆಲ್ಮೋಸ್ಟ್ ಅಲ್ಲಿ ಏನಂತಂದ್ರೆ ಕೀಗಳು ಬರ್ತದೆ. ಹೌ ಮೆನಿ ಪಾರ್ಟ್ಸ್ ಆಫ್ ಕೀಸ್ ಅಂತ ಕೇಳ್ಯಾರ ಕೀಬೋರ್ಡ್ ನಲ್ಲಿ ಹೌದಿಲ್ಲ. ಅದ್ರಾಗ ನಿಮ್ಗೆ ಯಾವ್ದು ಇವಾಗ ಒಂದು ಆಲ್ಫಾಬೆಟಿಕ್ ಕೀ, ಆಮೇಲೆ ನ್ಯೂಮೆರಿಕಲ್ ಕೀ, ಆಮೇಲೆ ಯಾರೋ ಕೀ, ಆಮೇಲೆ ಯಾವ್ದು ಇವಾಗ ಸ್ಪೆಷಲ್ ಕೀ, ಆಮೇಲೆ ಇರ್ತಕ್ಕಂಥ ಏನಂತಂದ್ರಿಗಿನ ಆಮೇಲೆ ಐದನೇದು ಕಮಾಂಡ್ ಕೀ ಅಥವಾ ಸೂಚನೆಗಳ ಕೀ ಅಥವಾ ಸ್ಪೆಷಲ್ ಕೀ ಅಂತ ಇದ್ದೀವಿ. ಟೋಟಲ್ 5 ಪಾರ್ಟ್ಸ್ ಅದ ಕೀ. ಟೋಟಲ್ ಒಟ್ಟು ಕೀಗಳು ಎಷ್ಟಿರ್ತಾವಪ್ಪ ಅಂತಂದ್ರೆ ನಾವು 104 ಅಂತ ಎಷ್ಟಿರ್ತಾವ ಇವಾಗ 104 ಅಂತ ಹೇಳ್ಬೋದು ಹೌದಿಲ್ಲ. ಆಮೇಲೆ ನೆಕ್ಸ್ಟ್ ಇವಾಗ ಮೌಸ್ ಅಂತ ಬಂದಾಗ ಮೌಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೊಂದು ಏನಂತಂದ್ರೆ ಇನ್ಪುಟ್ ಯೂಸರ್ ಬಹಳ ಮಹತ್ವವಾದ ಅಂತ ಹೇಳ್ಬೋದು ಹೌದಿಲ್ಲ. ಮೌಸ್ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಮೌಸ್ ಅಂದ್ರೆ ಮೆಕ್ಯಾನಿಕಲ್ ಆಪರೇಟರ್ ಯೂಸರ್ ಸರ್ಚ್ ಇಕ್ವಿಪ್ಮೆಂಟ್ ಅಂತ. ಏನಂತ ಇವಾಗ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಮೌಸ್ ಅಂತ ಏನೇನು ಇವಾಗ ಮ್ಯಾನುವಲ್ ಆಪರೇಟರ್ ಯೂಸರ್ ಸರ್ಚ್ ಇಕ್ವಿಪ್ಮೆಂಟ್. ಇದೇನಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಮೌಸ್ ನಾವು ಇರ್ತಕ್ಕಂಥ ಯಾವುದೇ ಒಂದು ಪ್ರಾಪರ್ಟಿ ಅಥವಾ ಯಾವುದೇ ಒಂದು ಏನಂತಂದ್ರೆ ಕರ್ಸರ್ ಯೂಸ್ ಮಾಡ್ತಕ್ಕಂಥ ಯಾವ್ದು ಇವಾಗ ಮೌಸ್. ಅದಿರ್ತಕ್ಕಂಥ ಮೌಸ್ ಏನಂತಂದ್ರೆ ಲೆಫ್ಟ್ ಮತ್ತೆ ರೈಟ್ ಬಟನ್ ಬಹಳ ಇಂಪಾರ್ಟೆಂಟ್ ಹೌದು. ಅದಿರ್ತಕ್ಕಂಥ ಸ್ಕ್ರಾಲ್ ವೀಲ್ ಅಂದ್ರೆ ಇರ್ತಕ್ಕಂಥ ಡಾಟಾವನ್ನು ಟಾಪ್ ಅಂಡ್ ಬಾಟಮ್ಗಳು ಏನಂತಂದ್ರೆ ಅಥವಾ ನೋಡಕ್ ಏನಂತಂದ್ರೆ ಯೂಸ್ ಮಾಡ್ತಕ್ಕಂಥ ಯಾವ್ದು ಇವಾಗ ಮೌಸ್ ಅಂತ ಹೇಳ್ಬೋದು ಹೌದಿಲ್ಲ. ಆಮೇಲೆ OCR ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತೀವಿ. ಏನಂತ ಇವಾಗ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತೀವಿ. OCR ಏನಂತ ಇವಾಗ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. ಇದು ಯಾವುದೇ ಒಂದು ಕಂಟೆಂಟ್ ಒಂದು ಡಾಟಾವನ್ನು ಅಥವಾ ವಿಷಯವನ್ನು ಇರ್ತಕ್ಕಂಥ ಸ್ಕ್ಯಾನ್ ಮಾಡಿ ಸ್ಟೋರೇಜ್ ಮಾಡ್ತಕ್ಕಂಥದ್ದು ಯಾವ್ದು ಇವಾಗ OCR ಅಂತ ಹೇಳ್ಬೋದು. ಆಮೇಲೆ OMR ಇದು ಎಕ್ಸಾಮ್ಗೆ ಎಷ್ಟೋ ಸಲ ಕೇಳಾನೆ ಯಾವ್ದು ಇವಾಗ SSC ಅಂತ ಎಕ್ಸಾಮ್ ಕೇಳಿರ್ತಾರೆ. ಯಾವ್ದು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಕೇಳ. ಆಪ್ಟಿಕಲ್ ಮಾರ್ಕ್ ರೀಡರ್ ಆಪ್ಟಿಕಲ್ ಮಾರ್ಕ್ ರೀಡರ್ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರತಿಯೊಂದು ಇರ್ತಕ್ಕಂಥ ಯಾವುದೇ ಒಂದು OMR ಶೀಟ್ಗಳ ಮೂಲಕ ಎಕ್ಸಾಮ್ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಏನಂತಂದ್ರೆ ಮಾನವನು ಏನಂತಂದ್ರೆ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ. ಯಾರು ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅಂದ್ರೆ OMR ಇರ್ತಕ್ಕಂಥ ಮಿಷನ್ ಮಾಡ್ತೈತೆ ಅಂತ ಹೇಳ್ಬೋದು ಹೌದಿಲ್ಲ. ಆಮೇಲೆ ಇದು ಲಾಂಗ್ ಫಾರ್ಮ್ ಸ್ವಲ್ಪ ನೋಡಿ ಯಾವ್ದು ಇವಾಗ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ನೆಕ್ಸ್ಟ್ ಕ್ಲಾಸ್ನಾಗೆಲ್ಲ ಅಪ್ಡೇಟ್ ಬರ್ತಾವೆ ಡೈಲಿ ಏನಂತಂದ್ರೆ ಆಮೇಲೆ MICR ಅಂತಂದ್ರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್. ಯಾವ್ದು ಇವಾಗ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್. ಇದೇನಂತಂದ್ರೆ ಚೆಕ್ಗಳನ್ನು ರೀಡ್ ಮಾಡಕ ಮಾತ್ರ ಯೂಸ್ ಮಾಡ್ತೀವಿ. ಯಾವ್ದು ಇವಾಗ ಚೆಕ್ಗಳನ್ನು ಯಾವ ಚೆಕ್ಕು ಮತ್ತೆ ಅತಿ ಚೆಕ್ಗಳಲ್ಲ ಯಾವಂತಂದ್ರೆ ನಾವು ಬ್ಯಾಂಕ್ನಾಗ ಕೊಟ್ಟಂತ ಯಾವ್ದು ಇವಾಗ ದೊಡ್ಡ ಚೆಕ್ ಇರ್ಬೋದು ಯಾವುದು ಮಿಲಿಯನ್ ಟ್ರಿಲಿಯನ್ ಅಥವಾ ಇರ್ತಕ್ಕಂಥ ಬಿಲಿಯನ್ ಅಥವಾ ಯಾವ್ದು 5 ಲಕ್ಷ ಎಷ್ಟೋ ಲಕ್ಷಗಳು ಏನಂತಂದ್ರೆ ಆ ಚೆಕ್ ಗಳನ್ನು ರೀಡ್ ಮಾಡೋ ಒಂದು ಮಿಷನ್ ಯಾವ್ದಪ್ಪ ಅಂದ್ರೆ MICR ಮಿಷನ್ ರೈಟ್. ಅದಂದ್ರೆ ನೆಕ್ಸ್ಟ್ ಇವಾಗ ಬಾರ್ ಕೋಡ್ ಯಾವ್ದೋ ಒಂದು ಇರ್ತಕ್ಕಂಥ ಇವೆಲ್ಲ ಯಾವಪ್ಪ ಅಂದ್ರೆ ಹಾರ್ಡ್ವೇರ್ ಗಳಿಗೆ ಸಂಬಂಧಪಟ್ಟವಂತ ಹೋಗ್ಬೋದು ಹೌದಿಲ್ಲ ರೈಟ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾವು ನೆಕ್ಸ್ಟ್ ಬರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಸಾಫ್ಟ್ವೇರ್ ಮೃದು ಅಥವಾ ಏನಂತಂದ್ರೆ ನಾವ್ ಇದೇನಂತಂದ್ರೆ ಇದೆಲ್ಲ ಕೊಂಡಿ ಕಾಣ್ತಾ ಇದ್ವಿ. ಇದನ್ನ ಏನಂತಂದ್ರೆ ಸಾಫ್ಟ್ವೇರ್ ಇರ್ತೀವಿ. ಬಟ್ ಈ ಇರ್ತಕ್ಕಂಥ ಡಾಟಾವನ್ನು ಹೊರಗಡೆ ತಂದ್ರೆ ಅದಕ್ಕೆ ಏನಂತ ಇವಾಗ ಹಾರ್ಡ್ವೇರ್ ಅಥವಾ ಹಾರ್ಡ್ ಕಾಪಿ ಅಥವಾ ಅಂತ ಅನ್ಬೋದು ಹೌದಿಲ್ಲ. ಯಾವ್ದು ಇವಾಗ ಪ್ರಿಂಟರ್ ಮುಖಾಂತರ ಹೌದಿಲ್ಲ. ತಂತ್ರಾಂಶ ಸಾಫ್ಟ್ವೇರ್ ಗಣಕಯಂತ್ರದ ಎಲ್ಲಾ ಯಂತ್ರಾಂಶದ ಕಾರ್ಯಗಳು ಅಥವಾ ಉದಾಹರಣೆಗೆ ಮತ್ತು ನಿರ್ವಹಣೆಗೆ ಬೇಕಾದ ಕಾರ್ಯಕ್ರಮಗಳಿಗೆ ಪ್ರೋಗ್ರಾಮ್ಗಳಿಗೆ ತಂತ್ರಾಂಶ ಮತ್ತು ಮೃದು ಸಾಮಗ್ರಿ ಅಂದ್ರೆ ಹೌದಿಲ್ಲ. ಕಂಪ್ಯೂಟರ್ ಇರ್ತಕ್ಕಂಥ ಕಾರ್ಯಗಳನ್ನು ಅಂದ್ರೆ ಈಗ ಮಾನವನ್ ಮಾಡ್ಬೇಕಂತ ಮೈಂಡ್ ಅಥವಾ ಆಕ್ಟಿವ್ ಅಥವಾ ಬ್ರೈನ್ ಹೆಂಗಿದೆ ಅದರಂಗ ಮಾಡ್ಬೇಕಂದ್ರೆ ಏನಂತಂದ್ರೆ ಕಂಪ್ಯೂಟರ್ ಇರ್ತಕ್ಕಂಥ ಕಾರ್ಯನಿರ್ವಹಣೆಗೆ ಬೇಕಾಗುವಂತಹ ಪ್ರೋಗ್ರಾಮ್ಗಳಿಗೆ ನಾವೇನಂತೀವಾಗ ಸಾಫ್ಟ್ವೇರ್ ಅಥವಾ ಮೃದು ಇವಾಗ ಸಾಮಗ್ರಿಗಳಂತೀವಿ. ಯಾವ್ದು ಇವಾಗ ಮೃದು ಸಾಮಗ್ರಿಗಳು ಅಂತ ಹೇಳ್ಬೋದು ಹೌದಿಲ್ಲ. ಅದು ಆಲ್ರೆಡಿ ನಾವು ಇರ್ತಕ್ಕಂಥ ಏನಂತಂದ್ರೆ ನಾವು ಆಲ್ರೆಡಿ ಇವಾಗ ಉದಾಹರಣೆಗೆ ಆಪರೇಟಿಂಗ್ ಸಿಸ್ಟಮ್ ಅಂತ ಯಾವ್ದು ಇವಾಗ OS ಇರ್ತಕ್ಕಂಥದ್ದು ಯಾವ್ದು ಇವಾಗ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾವ್ದು ಇವಾಗ ಆಪರೇಟಿಂಗ್ ಸಿಸ್ಟಮ್
ಯಾವ್ದು ಇವಾಗ OS ಇದು ಯಾವ್ದು ಇವಾಗ ಇದಿರ್ಬೋದು, ಅಥವಾ ಇನ್ನ ಇರ್ತಕ್ಕಂಥ ಯಾವ್ದು ಟ್ಯಾಲಿ ಇರ್ಬೋದು, ಅಥವಾ ಪೇಜ್ ಮೇಕರ್ ಇರ್ಬೋದು. ಅವೆಲ್ಲ ಏನಂತಂದ್ರೆ ನೆಕ್ಸ್ಟ್ ಬರ್ತಾವ ಒಂದೊಂದು ಇರ್ತಕ್ಕಂಥ. ಹೌದಿಲ್ಲ, OS ಅಂದ್ರೆ ಏನು ಆಪರೇಟಿಂಗ್ ಸಿಸ್ಟಮ್ ಅಂತ. ಯಾವ್ದು ಇವಾಗ ಆಪರೇಟಿಂಗ್ ಸಿಸ್ಟಮ್. ಹೌದಿಲ್ಲ, ಆಪರೇಟಿಂಗ್ ಸಿಸ್ಟಮ್ ಅಂತ ಅಂತೀವಿ. ಇದೇನಂತಂದ್ರೆ ಈಗಿನ ವರ್ಷ ಕಳೆದಂಗ ವರ್ಷ ಓದಿದಂಗ ಇದಕ್ಕೇನಾಗುತ್ತೆ ಅಂತಂದ್ರೆ ಈಗಿನ ಚೇಂಜ್ ಆಗುತ್ತೆ ಅಥವಾ ಅಪ್ಡೇಟ್ ಆಗ್ತಾವ. ಅಥವಾ ಮಾನವ ನೋಡಿ ವರ್ಷ ಇದ್ದಂಗ ವರ್ಷಕ್ಕೆ ಹೆಂಗ್ ಅಪ್ಡೇಟ್ ಆಗ್ತಾನೆ, ಹೆಂಗ ಅಥವಾ ಇರ್ತಕ್ಕಂಥ ಫಿಸಿಕಲ್ ಆಗಿ ಅಥವಾ ಮೆಂಟಲ್ ಆಗಿ ಹೆಂಗ್ ಡೆವಲಪ್ಮೆಂಟ್ ಆಗ್ತಾನ, ಅದ್ರಂಗ ಏನಂತಂದ್ರೆ ಈಗ ಇರ್ತಕ್ಕಂಥ OS ಏನಂತಂದ್ರೆ ವರ್ಷ ಕಳೆದಂಗ ಏನಾಗುತ್ತೆ ಅಂದ್ರೆ ಈಗಿನ ಚೇಂಜ್ ಆಕ್ಯಂತ ಹೋದೈತಿ. ಈಗ ಪ್ರೆಸೆಂಟ್ ನಾವು ಇರ್ತಕ್ಕಂಥ OS ಯಾವ್ದು ಯೂಸ್ ಮಾಡಕತ್ತೀವಿ ಅಂದ್ರೆ ಈಗಿನ ಯಾವಾಗ 2011 ಇದು ಲಾಂಚ್ ಆಗಿದೆ ಮೊನ್ನೆ. ಅಂದ್ರೆ ಏನ 3 ಮಂತ್ ಬ್ಯಾಕ್ ಎಲ್ಲಾ ಕಡೆ ಏನಂತ ಇದ್ರಲ್ಲಿ ಯೂಸ್ ಮಾಡ್ತಾರೆ. ಕೆಲವು ಕಡೆ 2010 ಯೂಸ್ ಮಾಡ್ತಾರೆ, ಕೆಲವು ಕಡೆ 2007 ಯೂಸ್ ಮಾಡ್ತಾರೆ. ಡಿಪೆಂಡ್ ಅಪ್ ಅವ್ರ ಮೇಲೆ ಹೌದಿಲ್ಲ. ಬಟ್ ಅಪ್ಡೇಟ್ ಇರ್ತಕ್ಕಂಥ ಯಾವ್ದು ಇವಾಗ 2011. ನೀವು OS ಯಾವ್ದಪ್ಪ ಪ್ರೆಸೆಂಟ್ ಯೂಸ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತ ಕ್ವಶನ್ ಯಾವ್ದಪ್ಪ ಅಂದ್ರೆ ಈಗ 2011 ಅಂತ ಹೇಳ್ಬೋದು. ಹೌದಿಲ್ಲ. ಆಮೇಲೆ ಇವಾಗ XP ಇರ್ಬೋದು, ವಿಂಡೋಸ್ XP ಇರ್ಬೋದು, ಅಥವಾ ವಿಂಡೋಸ್ 9, ವಿಂಡೋಸ್ 10, ವಿಂಡೋಸ್ 11 ಎಲ್ಲ ಬಂದ. ಹೌದಿಲ್ಲ, ಅವೆಲ್ಲ ಇರ್ತಕ್ಕಂಥ ಏನಂತಂದ್ರೆ ಅವೆಲ್ಲ OS. ಅವಕ್ಕೇನಂತ ಇವಾಗ ಮೃದು ಅಥವಾ ಸಾಫ್ಟ್ವೇರ್ ಅಂತ. ಯಾವ್ದು ಇವಾಗ ಮೃದು ಸಾಫ್ಟ್ವೇರ್ ಅಂತ ಹೇಳ್ತು. ಹೌದು, ರೈಟ್. ನೆಕ್ಸ್ಟ್ ಇವಾಗ ನಾವು ಯಂತ್ರಾಂಶ ಮತ್ತು ತಂತ್ರಾಂಶ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಈಗ ವ್ಯವಸ್ಥಾಪನಾ ತಂತ್ರಾಂಶ ಸಿಸ್ಟಮ್ ಸಾಫ್ಟ್ವೇರ್ ಗಣಕಯಂತ್ರದ ಕಾರ್ಯನಿರ್ವಹಿಸಲು ಅಗತ್ಯವಾದ ಬೇಕಾಗುವ ತಂತ್ರಾಂಶಕ್ಕೆ ನಾವೇನಂತೀವಿ ಇವಾಗ ಆಪರೇಟಿಂಗ್ ಸಿಸ್ಟಮ್ ಅಂತಂತೀವಿ. ಹೌದಲ್ಲ, ನಾವು ಬರೀ ಜೀವ ಇದೆ, ಕಂಪ್ಯೂಟರ್ ತನ್ನ ಇರ್ತಕ್ಕಂಥ ಕಾರ್ಯ ಚಟುವಟಿಕೆಗಳ ಮಾಡ್ಬೇಕಪ್ಪ ಅಂತಂದ್ರೆ ಈಗ ನಮಗೆ OS ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೇನಂತ ಇವಾಗ ತಂತ್ರಾಂಶ ಅಂತ. ಏನಂತ ಇವಾಗ ತಂತ್ರಾಂಶ. ಹೌದಿಲ್ಲ, ಅದಿಲ್ಲ ಅಂದ್ರೆ ಯಾವ್ದು ಇವಾಗ OS ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಹೌದಿಲ್ಲ. ಆಮೇಲೆ ಅನ್ವಯಿಕ ತಂತ್ರಾಂಶ ಅಂತ ಬಂದವು. ಆಮೇಲೆ ಅನ್ವಯಿಕ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ವಿಶಿಷ್ಟ ಬಳಕೆದಾರಗಾಗಿ ತಯಾರಿಸಿದ ತಂತ್ರಾಂಶ. ಇದರಲ್ಲಿ ಬೇರೆ ಅದಾವ. ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಈಗ ಇದ್ರಾಗ ಯಾವ್ದ ಉದಾಹರಣೆಗೆ MS ಆಫೀಸ್ ಇರ್ಬೋದು, ಫೋಟೋಶಾಪ್ ಇರ್ಬೋದು, ಪೇಜ್ ಮೇಕರ್ ಇರ್ಬೋದು, ಕುರೋಟಾ ಇರ್ಬೋದು, ಟ್ಯಾಲಿ ಇರ್ಬೋದು, ಅಥವಾ C ಅಥವಾ C+ ಇರ್ಬೋದು, ಅಥವಾ ಫಾಕ್ಸ್ಪ್ರೋ ಇರ್ಬೋದು, ಯಾವ್ದಾದ್ರು ಇರ್ಬೋದು. ರೈಟ್. ಅವಾಗ ನೆಕ್ಸ್ಟ್ ಇರ್ತಕ್ಕಂಥ ನಾವೇನಂತ ಇವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ನಮಗೆ ಬೇಕಾದಂತವು. ನಮಗೆ ಏನಂತಂದ್ರೆ ನಮಗೆ ಯಾವ ಕೆಲಸಕ್ಕೆ ಯಾವ್ದು ಯೂಸ್ ಆಗುತ್ತೆ, ಲೆಕ್ಕ ಮಾಡಕ್ಕೆ ಅದಕ್ಕೆ ಯೂಸ್ ಆಗುತ್ತೆ ಇವಾಗ ಟ್ಯಾಲಿ ಬೇಕು. ಫೋಟೋಶಾಪ್ ಮಾಡಕ್ಕೆ ಅದಕ್ಕೆ ಯೂಸ್ ಆಗುತ್ತೆ ಇವಾಗ, ಅಥವಾ ಫೋಟೋಗಳು ಎಡಿಟ್ ಮಾಡಕ್ಕೆ ಅದಕ್ಕೆ ಬೇಕಾಗ್ತದೆ ಫೋಟೋಶಾಪ್ ಬೇಕಾಗುತ್ತೆ. ಅಥವಾ ಯಾವುದೇ ಒಂದು ಟೆಕ್ಸ್ಟ್ಗಳು ಕಂಟೆಂಟ್ ಮಾಡಕ್ಕೆ ಅದಕ್ಕೆ ಬೇಕಾಗ್ತದೆ ಇವಾಗ ಪೇಜ್ ಮೇಕರ್ ಬೇಕಾಗುತ್ತೆ. ಅಥವಾ ಏನಂತ ಇನ್ ಡಿಸೈನ್ ಬೇಕಾಗುತ್ತೆ. ಡಿಪೆಂಡ್ ಅಪ್ ಏನಂತಂದ್ರೆ ಅದಕ್ಕೇನಂತೀವಿ ಇವಾಗ ಅದೊಂದು ಸಾಫ್ಟ್ವೇರ್ ಏನೇ, ಅದಕ್ಕೇನಂತೀವಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೀವಿ. ಕನ್ನಡದಾಗ ವಿಶಿಷ್ಟ ಬಳಕೆಗಾಗಿ ತಯಾರಿಸಿದ ತಂತ್ರಾಂಶ ಅಂತ ಕರಿತೀವಿ ನಾವು. ರೈಟ್. ಆಮೇಲೆ ನೆಕ್ಸ್ಟ್ ಏನಪ್ಪ ಎರಡನೇದು ತಂತ್ರಾಂಶ ಆದಾಗ ಉಪಯುಕ್ತ ತಂತ್ರಾಂಶ. ಉಪಯುಕ್ತ ಅಂದ್ರೆಗಿನ್ನ ಯುಟಿಲಿಟಿ ಸಾಫ್ಟ್ವೇರ್. ಇವಾಗ ತಂತ್ರಾಂಶದಲ್ಲಿ 3 ನಮೂನೆ ಇದಾವೆ. ಹೌದಿಲ್ಲ, 3 ನಮೂನೆ ಇದಾವೆ. ಒಂದನೇದು ವ್ಯವಸ್ಥಾಪನಾ ತಂತ್ರಾಂಶ, ಎರಡನೇದು ಏನಪ್ಪಾ ಅಂದ್ರೆ ಈಗಿನ ಅನ್ವಯಿಕ ತಂತ್ರಾಂಶ, ಮೂರನೇದು ಉಪಯುಕ್ತ ತಂತ್ರಾಂಶ. ಯಾವ್ದು ಇವಾಗ 3 ಅದಾವು. ತಂತ್ರಾಂಶ ಎಷ್ಟದಾವ ಇವಾಗ ಅಥವಾ ಸಾಫ್ಟ್ವೇರ್ 3 ಭಾಗ ಅದ. ಯಾವ್ದು ಒಂದನೇದು ವ್ಯವಸ್ಥಾಪನಾ ತಂತ್ರಾಂಶ, ಎರಡನೇದು ಅನ್ವಯಿಕ ತಂತ್ರಾಂಶ, ಮೂರನೇದು ಉಪಯುಕ್ತ ಇರ್ತಕ್ಕಂಥ ತಂತ್ರಾಂಶ. ಅದ್ರಲ್ಲಿ ಉಪಯುಕ್ತ ಯಾವ ಬರ್ತದೆ ಇವಾಗ ವಿನ್ಜಿಪ್ ಇರ್ಬೋದು, ವಿನ್ ಮ್ಯಾಪ್ ಇರ್ಬೋದು. ಹೌದಿಲ್ಲ, ಅದೇನೈತಿ ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲಿ ಏನೈತೆ ಅಂದ್ರೆ ಈಗಿನ ಎಡ್ ಮಾಡ್ಕೊಂತ ಹೋಗಮ್ರ. ಹೌದಿಲ್ಲ, ನಮಗೇನೈತೆ ಅಂದ್ರೆ ಈಗಿನ 3 ನಮೂನೆ ಅದಾವ. ಹೌದಿಲ್ಲ, ಇಲ್ಲ ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತಿದೆ. ಹೌದಿಲ್ಲ, ಮೇನ್ ಅಂದ್ರೆ ಈಗಿನ ಸಾಫ್ಟ್ವೇರ್ ಅಲ್ಲಿ 3 ಯಾವ್ದು, ಒಂದು ವ್ಯವಸ್ಥಾಪನಾ ತಂತ್ರಾಂಶ, ಅನ್ವಯಿಕ ತಂತ್ರಾಂಶ, ಉಪಯುಕ್ತ ತಂತ್ರಾಂಶ. ಅದರಲ್ಲಿ ನಾವು ಆಲ್ರೆಡಿ ಇವಾಗ ನಾವು ಇಲ್ಲಿರ್ತಕ್ಕಂಥ ಇದ್ರ ನೋಡ್ಬಿಟ್ಟು ಯಾವ್ದು ಇವಾಗ ಮತ್ತು ವ್ಯವಸ್ಥಾಪನಾ ತಂತ್ರಾಂಶ ಇದೆಲ್ಲ ಇವಾಗ OS ಅಂತ ಇದ್ವಿ. ಹೌದಿಲ್ಲ, OS ಅಂತ. ಹೌದಿಲ್ಲ, ಅದು OS ಏನೈತೆ ಅಂದ್ರೆ ಈಗ 2010 ಇರ್ಬೋದು, 2011 ಇರ್ಬೋದು, ಆಮೇಲೆ ಇವಾಗ XP ಇರ್ಬೋದು, ಅದು 2009 ಇರ್ಬೋದು, 2000 ಏನೈತಿ ಇವಾಗ ಮತ್ತೆ 2008 ಡಿಪೆಂಡ್. ಇವೆಲ್ಲ ಏನೈತೆ ಅಂದ್ರೆ ಈಗ OS ಯಾವುದು ವ್ಯವಸ್ಥಾಪನಾ. ಹೌದು. ನೆಕ್ಸ್ಟ್ ಅನ್ವಯಿಕ ತಂತ್ರಾಂಶ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್. ಅನ್ವಯಿಕ ತಂತ್ರಾಂಶ ಅಂದ್ರೆ ಈಗ ನಮಗೆ ನಮಗೆ ಯಾವ ಕೆಲಸಕ್ಕೆ ಬೇಕಾಗಿದೆ ಆ ಕೆಲಸಕ್ಕೆ ಬೇಕಾದಂತ ಅಪ್ಲಿಕೇಶನ್ ಅಕ್ಷಮದಲ್ಲಿ ತಂದ್ರಿಗಿನ ಅನ್ವಯಿಕ ತಂತ್ರಾಂಶ ಅಂತ ಹೇಳ್ಬೋದು. ಹೌದಿಲ್ಲ, ಎಕ್ಸಾಂಪಲ್ ಇವಾಗ ನಾವು ಹೊಲ ಉಳುಮೆ ಮಾಡ್ತೀವಿ.
ಹೊಲ ಉಳಿ ಮಾಡಿದಾಗ ಯಾರ್ಯಾರಿಗೆ ಏನೇನು ಕಾಳುಗಳು ಬೇಕು ಅದನ್ನ ಯೂಸ್ ಮಾಡಿ. ಹೌದಿಲ್ಲ, ಜೋಳ ಬೇಕಂದ್ರೆ ಜೋಳ ಹಾಕ್ಬೇಕಾಗತ್ತೆ, ಇವಾಗ ಭತ್ತ ಬೇಕಂದ್ರೆ ಭತ್ತ ಹಾಕ್ಬೇಕಾಗತ್ತೆ. ಹೌದು, ಹೊಲ ಇರೋದು ಸೇಮು. ನಮಗೆ ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ನಮಗೆ ಯಾವ್ದು ಬೇಕಪ್ಪ, ಇವಾಗ ಟ್ಯಾಲಿ ಬೇಕಂತಂದ್ರೆ ಲೆಕ್ಕ ಕೆಲಸ ಅದು. ಅದು ಯಾವ್ದಾದ್ರು ಟೆಸ್ಟ್ ಟೈಪ್ ಮಾಡ್ಬೇಕಾದ್ರೆ ಇವಾಗ MS ಆಫೀಸ್, ಹೌದು ರೈಟ್, ಅಥವಾ ಯಾವ್ದೋ ಒಂದು ಪೇಜ್ ಇರ್ತಕ್ಕಂಥ ಮಾಡ್ಬೇಕು. ಗಾಡಿ ನಮ್ಗೆ ಯಾವ್ದು ಕೆಲಸ ಬೇಕಾಗ್ತದೆ, ಅಥವಾ ಸಿ ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಅದಕ್ಕೊಂದು ಔಟ್ಲೈನ್ ಇವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಇತ್ತು. ಹೌದಿಲ್ಲ, ಎಕ್ಸಾಂಪಲ್ ಇವಾಗ ಉದಾಹರಣೆ ನಾವು ನೋಡಿದಾಗ ಯಾವ್ದು MS ಆಫೀಸ್ ಅಂತ ಇದೆ, ಯಾವ್ದು MS ಆಫೀಸ್. ಆಮೇಲೆ ಏನಂತಂದ್ರೆ ಟ್ಯಾಲಿ, ಆಮೇಲೆ C++, ಹೌದಿಲ್ಲ, ಆವಾಗ ಫಾಕ್ಸ್ ಪ್ರೋ, ಹೌದಿಲ್ಲ. ಆಮೇಲೆ ಏನಂತಂದ್ರೆ ಈಗಿನ ಪೇಜ್ ಮೇಕರ್, ಹೌದು ಪೇಜ್ ಮೇಕರ್. ಆಮೇಲೆ ಕೊರೋಡ್ರಾ ಇವೆಲ್ಲ ಬರೀ ಏನೈತಿ ಟೆಕ್ಸ್ಟ್, ಇವೆಲ್ಲ ಏನೈತಿ ಇವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಇನ್ನ ಜಗ್ಗದಾವ ಇನ್ನ ಹೌದು ಜಗ್ಗ ಕೊರೋಡ್ರಾ ಇರ್ಬೋದು, ಹೌದಿಲ್ಲ, ಅವೆಲ್ಲ ಏನೈತಿ ಇವಾಗ ಬರ್ತಾವ. ಆಮೇಲೆ ಉಪಯುಕ್ತ ತಂತ್ರಾಂಶ, ಇದ್ರಲ್ಲಿ ಏನಪ್ಪಾ ಅಂದ್ರೆ ಈಗ ನಾವು ವಿನ್ ಜಿಪ್ ಅಂತ. ಆಮೇಲೆ ಇವಾಗ ವಿನ್ ಮ್ಯಾಪ್, ಇಲ್ಲಂತಂದ್ರ ಮ್ಯಾನೇಜ್ಮೆಂಟ್ ಟೂಲ್ಸ್, ಆಮೇಲೆ ವಿನ್ ಆ್ಯಪ್ ಅವೆಲ್ಲ ಎಕ್ಸ್ಟ್ರಾ ಇಲ್ಲೇ ಬರ್ತವೆ. ಇವೇನೈತಿ ಇವಾಗ ಯುಟಿಲಿಟಿ ಸಾಫ್ಟ್ವೇರ್ಗಳು. ಇವು ಯಾವ್ದು ಇವಾಗ ನಮಗೆ ಉಪಯುಕ್ತವಾಗಿರ್ತಕ್ಕಂಥ ಯಾವುದೇ ಒಂದು, ನಾವು ಎಕ್ಸಾಂಪಲ್ ಇವಾಗ ಒಂದು ಫೈಲ್ ಎಲ್ಲ ಒಂದಾದ್ರಾಗ ಏನೈತೆ ಅಂದ್ರೆ ಒಂದಾದ್ರಾಗ ಫೈಲ್ ಇರ್ತಾಗ ಸೇವ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ ಇವಾಗ ವಿನ್ ಜಿಪ್ ಅಂತ. ಹೌದಿಲ್ಲ, ಈ ಎಕ್ಸಾಮ್ ಉದಾಹರಣೆ ನಾವು ನೋಡಿದಾಗ ಕನ್ನಡ ಮಾಧ್ಯಮದ ಒಬ್ಬೊಬ್ರು ಏನಂತಂದ್ರೆ ಈಗ ಒಂದೇ ಒಬ್ಬೊಬ್ರು ಏನಂತ 5-6 ಇರ್ತಾವ, ಅವೆಲ್ಲ ಒಂದೇ ಪೇಜ್ ಜಿಪ್ ಒಂದೇದ್ರಾಗ ಮಾಡ್ಬೇಕಂದ್ರೆ ಏನಂತ ಇವಾಗ ನಾವು ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಪ್ಪ ಅಂದ್ರೆ ಈಗ ಉಪಯುಕ್ತ ಸಾಫ್ಟ್ವೇರ್ ಅಂತ ಹೇಳೋದು. ಯಾವ್ದು ಇವಾಗ ಯುಟಿಲಿಟಿ ಸಾಫ್ಟ್ವೇರ್ ಅಥವಾ ವಿನ್ ಜಿಪ್. ಹೌದು, ಇವಾಗ ವಿನ್ ಜಿಪ್ ಒಂದೇದ್ರಾಗ ಮಾಡ್ತಾರ, ಅದಕ್ಕೆ ಇವಾಗ ಯುಟಿಲಿಟಿ ಸಾಫ್ಟ್ವೇರ್ ನಮ್ಗೆ ಯಾವ ಕೆಲಸಕ್ಕೆ ಬೇಕಾ ಅಂತದ್ ಏನಂತ ಅಂದ್ರೆ ಈಗ ಯೂಸ್ ಮಾಡ್ತಕ್ಕಂಥದ್ದು. ಇವಾಗ ಇವು ಏನ್ ಇಂಪಾರ್ಟೆಂಟ್ ನಿಮ್ಗೆ ಕೇಳ್ತಾರೆ ಯಾವ್ದಪ್ಪ ಅಂದ್ರೆ ಈಗ ವಿ ಹ್ಯಾವ್ ನಾಟ್ ಬಿಲಾಂಗ್ ಟು ದ ಸಿಸ್ಟಮ್ ಸಾಫ್ಟ್ವೇರ್. ಇದರಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ ಅಂತ ಕೇಳಬಹುದು. ಅಥವಾ ವಿ ಹ್ಯಾವ್ ನಾಟ್ ಬಿಲಾಂಗ್ ಟು ದ ಅಪ್ಲಿಕೇಶನ್ ಸಾಫ್ಟ್ವೇರ್, ಇದರಲ್ಲಿ ಯಾವ್ದು ಬೇರೆ ಕೊಟ್ಟು ಇದು ಕೊಟ್ಟಿರುತ್ತೆ. ಅಥವಾ ವಿ ಹ್ಯಾವ್ ನಾಟ್ ಬಿಲಾಂಗ್ ಟು ದ ಯುಟಿಲಿಟಿ ಸಾಫ್ಟ್ವೇರ್. ಇದು ಏನಂತ ಅಂದ್ರೆ ಕೆಸೆಟ್ ಎಕ್ಸಾಮ್ ಇದೆ ಕೇಳೋಣ. ಅದಕ್ಕೆ ನಿಮ್ಗೆ ಯಾವ ಸಾಫ್ಟ್ವೇರ್ ಕರೆಕ್ಟ್ ಆಗಿ ಏನಂತ ಅಂದ್ರೆ ಈಗ ಎಷ್ಟು ಹೌ ಮೆನಿ ಟೈಪ್ಸ್ ಆಫ್ ಸಾಫ್ಟ್ವೇರ್ ಅಂದ್ರೆ 3 ಟೈಪ್ಸ್. ಯಾವ್ದು ಇವಾಗ 3 ಟೈಪ್ಸ್. ಅದರಲ್ಲಿ ಏನಂತ ಅಂದ್ರೆ ಈಗ ಒಂದು ಸಿಸ್ಟಮ್ ಸಾಫ್ಟ್ವೇರ್, ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಆಮೇಲೆ ಉಪಯುಕ್ತ ಏನಂತ ಇವಾಗ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಹೌದು, ನೀವು ಇರ್ತಕ್ಕಂಥ ಎಲ್ಲ ಏನಂತ ಅಂದ್ರೆ ಈಗ ಸಾಫ್ಟ್ವೇರ್ಗಳು ಅಂತ ಹೇಳ್ಬೋದು. ಹೌದಿಲ್ಲ, ಮೇನ್. ಈಗ ನೆಕ್ಸ್ಟ್ ಇವಾಗ ಆಪರೇಟಿಂಗ್ ಸಿಸ್ಟಮ್ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಎಲ್ಲ ಹೇಳಿ. ಹೌದಿಲ್ಲ, ಕಡ್ಡಾಯವಾಗಿ ಏನಂತ ಅಂದ್ರೆ ಈಗ ನೆಕ್ಸ್ಟ್ ಇವಾಗ ಯಾವ್ಯಾವಪ್ಪ OS ಇರ್ತಕ್ಕಂಥ ಯಾವ್ಯಾವಪ್ಪ. ಹೌದಿಲ್ಲ, ಈಗ ಇರ್ತಕ್ಕಂಥ ಏನಂತಂದ್ರೆ ಈಗ ಫಸ್ಟ್ ಇರ್ತಕ್ಕಂಥ ವ್ಯವಸ್ಥಾಪನ ಸಾಫ್ಟ್ವೇರ್ ಇರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ಗಳು ಯಾವ್ಯಾವ, ಇವೆಲ್ಲ ಯಾವಾಗ ಏನೇನಾಗಿ ಇವೆಲ್ಲ ಹೋದ. ಹೌದಿಲ್ಲ, ನಾವು ನೇಮ್ ಅಂತ ಯಾವ್ದು ಇವಾಗ ಆಪರೇಟಿಂಗ್ ಸಿಸ್ಟಮ್ ಯಾವ್ದು ವಿಂಡೋಸ್ 11 ಅಂತಿದೆ. ವಿಂಡೋಸ್ 11 ಇರ್ತಕ್ಕಂಥ ಪಿಕ್ಚರ್ ಇದು. ನಿಮ್ಗೆ ಕೇಳ್ತಾರ ಕ್ವಶನ್, ಹೆಂಗ್ ಕೇಳ್ತಾರೆ ಹೇಳಕ್ ಆಗಂಗಿಲ್ಲ. ವಿಂಡೋಸ್ ಪಿಕ್ಚರ್ ಹಾಕಿದ್ ಯಾವ ಪಿಕ್ಚರ್ ಯಾವ ಸಂಬಂಧ ಪಡೆದ ಅಂತ ಕೇಳ್ಬೋದು. ಯಾವ್ದಾದ್ರು ಅದೊಂದೇನಂತಂದ್ರೆ ವ್ಯವಸ್ಥೆ ಆಪರೇಟಿಂಗ್ ಸಿಸ್ಟಮ್ ಅದ್ಯಾವ್ದು ಇವಾಗ 2011 ಅಂತ ಹೇಳ್ಬೋದು. ಯಾವ್ದು ಇವಾಗ ಹೌದಿಲ್ಲ, ಇದೇನಂತಂದ್ರೆ ಈಗ ಡೆವಲಪ್ಮೆಂಟ್ ಮಾಡಿದ್ದು ಯಾರಪ್ಪ ಅಂದ್ರೆ ಈಗ ಬಿಲ್ ಗೇಟ್, ಯಾವ್ದ್ರ ಪೌಲ್ ಅಲೆನ್ ಅಂಡ್ ಬಿಲ್ ಗೇಟ್ ಅಂತ. ಎಷ್ಟಲ್ಲಿ ಮಾಡಿದ್ರು ಇವಾಗ 1975ರಲ್ಲಿ ಮಾಡಿದ್ರು. ಎಷ್ಟು ಇವಾಗ 1975ರಲ್ಲಿ 1975 ಇವಾಗ 1975 ಫೌಂಡೆಡ್ ಆನ್ ದ ಯಾವ್ದು ಇವಾಗ ಇರ್ತಕ್ಕಂಥದ್ದು. ಆಮೇಲೆ ಇವಾಗ ಮೈಕ್ರೋಸಾಫ್ಟ್ ಇದು ಯಾವ್ದು MS ಅಂತ, ಯಾವ್ದು ಮೈಕ್ರೋಸಾಫ್ಟ್ ಕಂಪನಿ ಆಲ್ರೆಡಿ ಗೊತ್ತಿದೆ. ಮೈಕ್ರೋಸಾಫ್ಟ್ ಕಂಪನಿ ಯಾರ್ದಿದು? ಬಿಲ್ ಗೇಟ್ಸ್. 2008ರಿಂದ 2012ವರೆಗೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ರಪ್ಪ ಅಂದ್ರೆ ಈ ಬಿಲ್ ಗೇಟ್ಸ್ ಕಂಪನಿ ಇರ್ತಕ್ಕಂಥ ಓನರ್ ಯಾರಪ್ಪ ಅಂದ್ರೆ ಬಿಲ್ ಗೇಟ್ಸ್ ಅಂತ ಹೇಳ್ಬೋದು. ಹೌದಿಲ್ಲ, ಅದಿರ್ತಕ್ಕಂಥ ಇವಾಗ ಆ ಕಂಪನಿ ಇರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಬಳಕೆಯಲ್ಲಿ ಏನಂತಂದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿ ಇದೆ. ಇದು ಏನಂತಂದ್ರೆ ಮಲ್ಟಿ ಯೂಸರ್ ಮಲ್ಟಿ ಟಾಸ್ಕಿಂಗ್ ಅಥವಾ GUI ಅಂತ ಕೇಳಿ. ಯಾವ್ದು GUI? ಯಾವ್ದು ಇವಾಗ GUI ಅದು ಗ್ರಾಫಿಕ್ ಯೂಸರ್ ಇಂಟರ್ಫೇಸ್. ಯಾವ್ದು ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಅಂತೀವಿ. ಇದು ಎಕ್ಸಾಮ್ ಕೇಳೋಣ. ಯಾವ್ದು ಗ್ರಾಫಿಕ್ ಯೂಸರ್? ಇವೆಲ್ಲ ಎದ್ರಾಗ ಯೂಸ್ ಮಾಡ್ತೀವಿ ಇವಾಗ ವಿಂಡೋಸ್ ಯೂಸ್ ಮಾಡೋದು. ಯಾವ್ದು ಮಲ್ಟಿ ಯೂಸರ್ ಅಥವಾ ಮಲ್ಟಿ ಟಾಸ್ಕಿಂಗ್ ಅಥವಾ ಗ್ರಾಫಿಕ್ ಯೂಸರ್ ಇಂಟರ್ಫೇಸ್. ಇವೆಲ್ಲ ಏನಂತಂದ್ರೆ MS ಆಲ್ಸೋ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಮನುಷ್ಯ ಇವಾಗ ಈಗ ಉದಾಹರಣೆ ಬಿಲ್ ಗೇಟ್ಸ್ ಅಥವಾ ಆ ಕಂಪನಿ ಇರ್ತಕ್ಕಂಥ ನಮ್ಮ ಪ್ರಪಂಚ ಇವಾಗ ಯಾವುದ್ರ ಮುಂದೆ ಆಳ್ವಿಕೆ ಮಾಡ್ತಪ್ಪ ಅಂದ್ರೆ ನಾಲೆಜ್ ಇಂದ ಏನಂತ ಆಳ್ವಿಕೆ ಮಾಡೋದು ಅಂತ ಹೇಳ್ಬೋದು. ಹೌದ್ರಿ, ನಾಲೆಜ್. ಈಗ ಉದಾಹರಣೆ ನೋಡಿದಾಗ ಆ ಕಂಪನಿ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಅಥವಾ ಆ ಕಂಪನಿಯ CEO ಯಾರದಾರಪ್ಪ ಅಂದ್ರೆ
ಮೈಕ್ರೋ ಕಂಪ್ಯೂಟರ್ ಕಂಪನಿ ಸಿಇಒ ನಮ್ಮ ಭಾರತದವರು ಅದಾರ. ಯಾರು ಇವಾಗ? ಭಾರತದವರು. ಯಾರಪ್ಪ ಅಂದ್ರೆ ಈಗಿನ ಸತ್ಯಂ ನಾಡಲ್ ಅಂತ. ಯಾರದಾರ ಇವಾಗ? ಸತ್ಯಂ ನಾಡಲ್. ಯಾವ್ದು ಇವಾಗ? ಮೈಕ್ರೋಸಾಫ್ಟ್ ಕಂಪನಿ ಇರ್ತಕ್ಕಂತ ಸಿಇಒ ಯಾರಂತಂದ್ರೆ ಈಗಿನ ಸತ್ಯಂ ನಾಡಲ್. ಅಂದ್ರೆ ಈಗಿನ ಸಿಇಒ ಅಂದ್ರೆ ಈಗಿನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಮುಖ್ಯ ಕಾರ್ಯನಿರ್ವಾಹಕ. ಯಾವ್ದು? ಮುಖ್ಯ ಕಾರ್ಯನಿರ್ವಾಹಕ. ಯಾರಪ್ಪ ಅಂದ್ರೆ ಈಗಿನ ಸತ್ಯಂ ನಾಡಲ್. ಇವರು ಮಲ್ಟಿ ಯೂಸರ್, ಮಲ್ಟಿ ಟಾಸ್ಕಿಂಗ್ ಅಥವಾ ಗ್ರಾಫಿಕಲ್ ಎಲ್ಲದರ ಯೂಸ್ ಮಾಡ್ತಕ್ಕಂಥ ಯಾವುದು ಇದಂತ ಹೇಳ್ಬೋದು. ಅದಕ್ಕೆ ನೀವ್ ಏನಪ್ಪಾ ಅಂದ್ರೆ ಈಗಿನ ಒಬ್ಬ ವ್ಯಕ್ತಿ ಏನೇ ಒಂದು ಸಾಧನೆ ಮಾಡ್ಬೇಕಂತ ಈಗಿನ ಬರೀ ಬದಲಾವಣೆ ಆಗ್ಬೇಕಪ್ಪ ಅಂತಂದ್ರೆ ಈಗಿನ ನಿರಂತರ ಪ್ರಯತ್ನದಿಂದ ಪರಿಶ್ರಮದಿಂದ ಮಾತ್ರ ಅದೇನೈತಿ ಇವಾಗ ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು. ಯಾವ್ದು ಇವಾಗ? ಅಥವಾ ಯಶಸ್ವಿ ಆಗುತ್ತೆ. ಬರೀ ಒಂದ್ ದಿವಸದಾಗ ಆಗೋದಲ್ಲ. ಬರೀ ಯಾವುದೇ ಒಬ್ಬ ವ್ಯಕ್ತಿ ಬರೀ ಏನಂತಂದ್ರೆ ಈಗ ನಾವು ಒಂದೇ ದಿವಸದಾಗಲ್ಲ, ಬೆಳಕರೆತಿಗಲ್ಲ ಅಥವಾ ಏನಂತಂದ್ರೆ ಶ್ರೀಮಂತ ಆಗಿದ್ದ ಯಾವ ಉದಾಹರಣೆಗಳು ಇಲ್ಲ. ಆಗ್ಯಾರಂತಂದ್ರೆ ಆಗಿರ್ಬೋದು. ಬಟ್ ಯಾವುದೇ ಒಂದು ದರೋಡೆ ಮಾಡಿ ಕಳ್ತನ ಮಾಡಿ ಬಟ್ ಅವ್ರು ಏನ್ ಮಾಡ್ತಾರೆ ಇವಾಗ ಜೈಲಿಗೆ ಹೋಗಿ ಹೋಗ್ತಾರ ಅಂತ ಹೌದಿಲ್ಲ. ಬಟ್ ಯಾವುದೇ ಒಂದು ಸಾಧನೆ ಮಾಡತ್ತ ಮತ್ತೆ ಇರ್ತಕ್ಕಂಥ ಸಾಧನೆ ವ್ಯಕ್ತಿ ಆಗ್ಬೇಕಂತ ಅಥವಾ ಯಶಸ್ವಿ ವ್ಯಕ್ತಿ ಆಗ್ಬೇಕಂತಂದ್ರೆ ಈಗಿನ ನಾವು ಸತತ ಪ್ರಯತ್ನ ಬಿಡ್ಬೇಕು. 5 ವರ್ಷ ಮಾಡ್ಬೇಕು, 10 ವರ್ಷ ಮಾಡಿ ಡಿಪೆಂಡ್ ಅಪ್ ನಮ್ ಇರ್ತಕ್ಕಂಥ ಗೋಲ್ ಮಾತ್ರ ಕರೆಕ್ಟ್ ಆಗಿರ್ಬೇಕು. ಹೌದಿಲ್ಲ. ಅದಕ್ಕೆ ಅಲ್ಲ ಕೆಲವು ಇರ್ತಕ್ಕಂಥ ಅಕ್ಕಪಕ್ಕ ಜನಗಳು ಇರ್ಬೋದು, ಇರ್ತಕ್ಕಂಥ ಸಂಬಂಧಿಕರಾಗಿರ್ಬೋದು, ಇರ್ತಕ್ಕಂಥ ಸ್ನೇಹಿತರಾಗಿರ್ಬೋದು, ನಾವ್ ಮಾಡ್ತಕ್ಕಂಥ ಆಕ್ಟಿವಿಟೀಸ್ ನೋಡಿ, ನಾವ್ ಮಾಡ್ತಕ್ಕಂಥ ಚಟುವಟಿಕೆ ನೋಡಿ ಕೆಲವು ಜನ ಏನಂತಾರಪ್ಪ ಅಂದ್ರೆ ಈಗಿನ ಉಚ್ಚ ಅಂತ ಅಂತಿರ್ತಾರೆ. ಏನ್ ಯಾವ ಉಚ್ಚ ಮಾಡಿದಾಗ ಮಾಡ್ತಾನೆ, ತಲೆ ಲೂಸ್ ಆಗತ್ತೆ ಏನು ಅಂತಿರ್ತಾರ. ಹೌದಿಲ್ಲ. ಅವು ಯಾರ ಬಗ್ಗೆ ತಲೆ, ನಮ್ಮ ಗುರಿ ಬಗ್ಗೆ ಮಾತ್ರ. ಯಾರೋ ಉಚ್ಚ ಅಂತಿರ್ತಾನ, ನಾವು ಮೆಂಟಲ್ ಅಂತಿರ್ತಾನ, ಅದು ಏನು ಅಂತಿರ್ತಾವ, ಏನ್ ತಲೆ ಕೆಟ್ಟಂತ್ರ ಏನೋ ಮಾಡ್ತಾನಪ್ಪ ಅಂದ್ರೆ ಏನ್ ತಲೆ ಕೆಟ್ಟ ನಮ್ ಇರ್ತಕ್ಕಂಥ ಗುರಿ. ಬಟ್ ನಮ್ಮ ಏನ ಆ ಉಚ್ಚ ಅಂದವ್ರ ಜನಗಳ ಮುಂದೆ ನಾವೇನಂತಂದ್ರೆ ಉತ್ಸ ಅಂತ ಇರ್ತಕ್ಕಂಥ ಜನಗಳು ಯಾರ್ಯಾರು ಅಂದ್ರೆ ನಮ್ಮ ಅಕ್ಕಪಕ್ಕದವ್ರು ಅವ್ರು ಏನಪ್ಪಾ ಅಂತಂದ್ರೆ ಈಗಿನ ಅವ್ರು ನಮ್ಮ ಸಾಧನೆ ನೋಡಿ ಅವ್ರು ಉಚ್ಚರಾಗ್ಬೇಕು, ಹಂಗ್ ಮಾಡ್ಬೇಕು ಸಾಧನೆ. ನಾವು ಹಂಗಾದ್ರೆ ಮಾತ್ರ ನಮ್ಮ ಸಮಾಜಕ್ಕೆ ಏನಾಯ್ತು ಇವಾಗ ಐಡೆಂಟಿಫೈ ಆಯ್ತೀವಿ. ಹೌದಿಲ್ಲ. ಅವಾಗ ಮಾತ್ರ ನಾವೇನಂತಂದ್ರೆ ಈಗಿನ ನಾವು ಹುಟ್ಟಿದ್ದು ಸಾರ್ಥಕ ಆಗುತ್ತೆ. ಹೌದಿಲ್ಲ. ಅವೆಲ್ಲ ಮಾಡ್ಬೇಕಂದ್ರೆ ಏನಂತಂದ್ರೆ ನಮ್ಮ ಕಷ್ಟಗಳೆಲ್ಲ ಎದುರಿಸ್ಬೇಕು, ನಮ್ ಇರ್ತಕ್ಕಂಥ ಅವಮಾನಗಳೆಲ್ಲ ಸಹಿಸ್ಕೊಳ್ಬೇಕು. ಅವಮಾನಗಳಿಗೆ ಪ್ರತ್ಯುತ್ತರ ಯಾವಾಗಪ್ಪ ಅಂದ್ರೆ ಸಾಧನೆನೇ ಪ್ರತ್ಯುತ್ತರ. ಯಾವಾಗ ಸಾಧನೆ ಮಾಡಿದಾಗ ಅವ್ರಿಗೆ ತೋರಿಸ್ಬೇಕು ಆನ್ಸರ್. ಅವಾಗ ಏನಂತಂದ್ರೆ ಈಗಿನ ಮನಸ್ಸಲ್ಲಿ ಆಗತ್ತೆ. ಹೌದು. ನಮ್ಮ ತಂದೆ ತಾಯಿ ಕಷ್ಟಗಳು ನೆನೆಸಬೇಕು, ನಮ್ಮ ಇರ್ತಕ್ಕಂಥ ಪಾಲಕರ ಕಷ್ಟ ನೆನೆಸಬೇಕು. ಅವಾಗ ಮಾತ್ರ ಹೇಳ್ತೀವಿ ಸಾಧನೆ ಮಾಡಕ್ ಆಗುತ್ತೆ ಅಂತ ಹೇಳ್ಬೋದು. ಹೌದು. ನೆಕ್ಸ್ಟ್ ಇವಾಗ ಈಗ ನೆಕ್ಸ್ಟ್ ಯಾವ್ದಪ್ಪ OS ಅಪ್ಪ ಅಂದ್ರೆ ಈಗಿನ ಇದು ಗುಣ OS ಮ್ಯಾಕ್ ಅಂತಂದ್ರೆ ಇದು ಗುಣ OS ಇದೇನಂತಂದ್ರೆ ಇದೊಂದೇನಂತಂದ್ರೆ ಈಗಿನ ಆಪಲ್ ಕಂಪನಿ ಇರ್ತಕ್ಕಂಥ ತಂತ್ರಾಂಶ ಯೂಸ್ ಮಾಡಿದ್ರೆ. ಯಾವ್ದು? ಆಪಲ್ ಕಂಪನಿಯ ತಂತ್ರಾಂಶ ಯಾವ್ದು? ಇವಾಗ ಮಲ್ಟಿ ಯೂಸರ್, ಮಲ್ಟಿ ಟಾಸ್ಕಿಂಗ್ ಮಾಡಿ ಇದು ಗುಣ ಏನಂತಂದ್ರೆ ಈಗಿನ ಇದೊಂದು ಯಾವ್ದಪ್ಪ ಅಂದ್ರೆ ಈಗಿನ OS ಮ್ಯಾಕ್ ಗುಣ OS. ಸ್ವಲ್ಪ ನೆನ್ಪಿಡು. OS ಯಾವು, ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವು ಅಥವಾ ವಿಡಿಯೋ ಸಾಫ್ಟ್ವೇರ್ ಯಾವು ಅವೆಲ್ಲ ನೆನ್ಪಿದ್ರು ಮಾತ್ರ ಪರ್ಫೆಕ್ಟ್ ಆನ್ಸರ್ ಮಾಡಕ್ ಆಗುತ್ತೆ. ಹೌದಿಲ್ಲ. ಇದು ಕೂಡ ಏನಂತಂದ್ರೆ ಈಗಿನ ಮಲ್ಟಿ ಯೂಸರ್. ಇದೇನಪ್ಪ ಅಂದ್ರೆ ಈಗಿನ ಫೌಂಡರ್ ಏನಂತ ಸ್ಟೀವ್ ಜಾಬ್ಸ್ ಅಂಡ್ ಸ್ಟೆಫಿನ್ ಯೂಸ್ ಮಾಡಿದೆ. ಯಾರು ಇವಾಗ ಫೌಂಡರ್ ಯಾರಪ್ಪ ಅಂದ್ರೆ ಈಗಿನ ಫೌಂಡರ್ ಇವಾಗ ಸ್ಟೀವ್ ಜಾಬ್ಸ್ ಅಂಡ್ ಸ್ಟೆಫಿನ್ ಜಿ. ಅವ್ರು ಯಾವಾಗ 1976ರಲ್ಲಿ ಅವರಲ್ಲಿ 1976 ಅಂತಂದ್ರೆ ಈಗಿನ ಅದನ್ನೇನ್ ಮಾಡ್ಯಾರ ಇವಾಗ ಒಂದು OS ಏನ್ ಮಾಡ್ಯಾರ ಅದನ್ನ ಮಾಡ. ಆಮೇಲೆ ಯುನಿಕ್ಸ್ ಇದು ಕೂಡ OS. ಇದೇನಂತಂದ್ರೆ ಈಗಿನ ಬೋಬ್ ಯಂಗ್ ಅಂಡ್ ಮಾರ್ಕ್ ಇವಿಂಗ್ ಏನಂತಂದ್ರೆ ಈಗಿನ ಫೌಂಡರ್ ಯಾವಾಗ 1996ರಲ್ಲಿ ಏನಂತ ಇವಾಗ ಇನ್ವೆಂಟೆಡ್ ಮಾಡ್ಯಾರ. ಇವಾಗ 1996ರಲ್ಲಿ. ಹೌದಿಲ್ಲ. ಅದೇನಂತಂದ್ರೆ ಮಲ್ಟಿ ಯೂಸರ್ ಇದೆ, ಮಲ್ಟಿ ಟಾಸ್ಕಿಂಗ್ ಇದೆ, ಮಲ್ಟಿ ಗ್ರಾಫಿಕ್ ಇದೆ. ಇದು ಏನಂತ ಇವಾಗ ಎಲ್ಲ OS ಸ್ಟ್ಯಾಂಡರ್ಡ್. ಬಟ್ ಇರ್ತಕ್ಕಂಥ ಅತಿ ಹೆಚ್ಚಾಗಿ ಬಳಕಿರೋದು ಯಾವ್ದು ಇವಾಗ ಒಂದು ಇವಾಗ OS ಇರ್ತಕ್ಕಂಥ ವಿಂಡೋಸ್ 11 ಅಂತ ಹೇಳ್ಬೋದು. ಹೌದಿಲ್ಲ. ಅದು ಮೇನ್ ಇಟ್ಕೋಬೇಕು. ಹೌದಿಲ್ಲ. ನೆಕ್ಸ್ಟ್ ಯುನಿಕ್ಸ್ ಕೇಳ್ತಾರೆ ಯಾವ ನಾಟ್ ಬಿಲಾಂಗ್ ಟು ದ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳ್ತಾರ. ಬೇರೆ ಯಾವ್ದ ಆಪರೇಟಿಂಗ್ ಸಾಫ್ಟ್ವೇರ್ ಕೊಟ್ಟು ಇದು ಕೊಟ್ಟಿರ್ತಾರೆ. ಅದಕ್ಕೆ ಯಾವ್ದ ಒಂದು ಅದಕ್ಕೆ ಇದು ಕೂಡ ಏನಂತಂದ್ರೆ OS ಯಾವ್ದು ಲಿನಕ್ಸ್. ಹೌದಿಲ್ಲ. ಫೌಂಡರ್ ಏನಂತೆ ಲಿನಿಕ್ಸ್ ಏನಂತಂದ್ರೆ ಈಗಿನ ಟಾರ್ವೆಲ್ಸ್ ಯಾವಾಗ 1986ರಲ್ಲಿ ಏನಂತಂದ್ರೆ ಇನ್ವೆಂಟೆಡ್ ಮಾಡ್ಯಾರ. ಎಷ್ಟಲ್ಲಿ? 1986ರಲ್ಲಿ ಯುನಿಕ್ಸ್. ಇದೇನಂತಂದ್ರೆ ಈಗಿನ ಈ ಕಾರ್ಯಾಚರಣೆ ಸಿದ್ಧಪಡಿಸುವ ಸಾಮರ್ಥ್ಯ ಇರೋ ತಂತ್ರಾಂಶ ಒಂದು ಏನಂತಂದ್ರೆ ಈಗಿನ ಬಹಳ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಡಾಸ್. ವಾಟ್ ಇಸ್ ದ ಫುಲ್ ಫಾರ್ಮ್? ಡಾಸ್ ಅಂತಂದ್ರೆ ಈಗಿನ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಏನಂತ ಇವಾಗ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಇದ್ರಂತಂದ್ರೆ ಈಗಿನ ಸಿಂಗಲ್ ಯೂಸರ್ ಯೂಸ್ ಮಾಡ್ತಾರೆ. ಯಾವ್ದು ಇವಾಗ ಸಿಂಗಲ್ ಯೂಸರ್, ಸಿಂಗಲ್ ಟಾಸ್ಕಿಂಗ್ ಅಥವಾ ಟೆಕ್ಸ್ಟ್ ಯೂಸರ್ ಇಂಟರ್ಫೇಸ್. ಟೆಕ್ಸ್ಟ್ ಯೂಸರ್ ಇಂಟರ್ಫೇಸ್ ಯಾವ್ದು ಇವಾಗ DUI ಟೆಕ್ಸ್ಟ್ ಯೂಸರ್ ಇಂಟರ್ಫೇಸ್. ಸಿಂಗಲ್ ಯೂಸರ್, ಸಿಂಗಲ್ ಟಾಸ್ಕಿಂಗ್. ಹೌದಲ್ಲ. ಎಲ್ಲ ಇದೆ. ಯಾವುದು? ಡಾಸ್. ಯಾವಾಗ ಅಂದ್ರೆ ಈಗಿನ ಡಾಸ್ ಫೌಂಡರ್ ಟಿಮ್ ಪ್ಯಾಟರ್ಸನ್ ಯಾವಾಗ 1980ರಲ್ಲಿ ಏನ್ ಮಾಡಿದ್ರೆ ಇವಾಗ ಇನ್ವೆಂಟೆಡ್ ಅಥವಾ ಪರಿಚಯಿಸಿದಂತ ವ್ಯಕ್ತಿ ಯಾರು ಇವಾಗ ಟಿಮ್ ಪ್ಯಾಟರ್ನ್. ಇವೆಲ್ಲ ಏನಂತಂದ್ರೆ ಈಗಿನ
ಒಬ್ಬ ವ್ಯಕ್ತಿ ಏನಂತಂದ್ರೆ ಈಗ ಕೆಸೆಟ್ ಆಗಲಿ ಸಿ ಗ್ರೂಪ್ ಆಗಲಿ ಪಿಡಿ ಆಗಲಿ ಕಂಪ್ಯೂಟರ್ ಕೇಳ್ತಾನ. ನಾವ್ ಇರ್ತಕ್ಕಂಥ ಕ್ಲಾಸ್ಗಳು ಬರೀ ಕೇಳೋದಲ್ಲ, ಮುಂದೆ ಇಟ್ಕೊಂಡು ಕೇಳ್ಕೊಂಡು ನೋಡ್ಬೇಕು, ಬರ್ಕಂತ ಹೋಗ್ಬೇಕು. ಅವಾಗ ಮಾತ್ರ ಏನೈತಿ ಕ್ಯಾಚ್ ಆಗ್ತಾವು. ಬರೀ ಕೇಳಿ ಮನೆ ಊಟ ಅಂದ್ರೆ ನೀವು ಯಾವ ಇರ್ತಕ್ಕಂಥ ಎಕ್ಸಾಮ್ಗೆ ಆಗಲ್ಲ 10 ಸಲ ಓದೋದಂದ್ರೆ 1 ಸಲ ಬರೆಯೋದಂದಿ. ಅದಕ್ಕೆ ಬರ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೌದು. ನೆಕ್ಸ್ಟ್ ಕ್ಲಾಸ್ ಏನಂತಂದ್ರೆ ಈಗ ಇದು ಬರೋದಿಲ್ಲ ಯಾವಾಗಪ್ಪ ಅಂದ್ರೆ ಈಗ ಲಾಸ್ಟ್ ಇರ್ತಕ್ಕಂಥ ಇದು ಆಂಡ್ರಾಯ್ಡ್. ಇದು ಆಂಡ್ರಾಯ್ಡ್ ಇವಾಗ ಇದು ಕೂಡ OS ಅಲ್ಲೇ. OS ಅಂತಂದ್ರೆ ಈಗ ಏನಂತಂದ್ರೆ ಈಗ ಆಂಡ್ರಾಯ್ಡ್ ಯಾರು ಕಂಡಿದ್ರಪ್ಪ ಅಂದ್ರೆ ಈಗಿನ ಯಾವ್ದು ಗೂಗಲ್ ಕಂಪನಿ ಕಂಡ. ಗೂಗಲ್ ಕಂಪನಿ ಅಂದ್ರೆ ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ. ಗೂಗಲ್ ಕಂಪನಿ ಎಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ಹೌದಿಲ್ಲ. ವಿಶ್ವದ ಇದೀಗ ಇದು ಗೂಗಲ್ ಏನಪ್ಪಾ ಅಂದ್ರೆ ಇದೊಂದು ಸರ್ಚ್ ಇಂಜನ್ ಅಂತೀವಿ. ಏನಂತ ಇವಾಗ ಸರ್ಚ್ ಇಂಜನ್. ಸರ್ಚ್ ಇಂಜನ್ ಅಂದ್ರೆ ಬಂದಾಗ ಏನಂತಂದ್ರೆ ಈಗಿನ ಇದು ಇರ್ತಕ್ಕಂಥ ಗೂಗಲ್ ಕಂಪನಿಯ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈಗ ಫೌಂಡರ್ ಇರ್ತಕ್ಕಂಥ ಏನಪ್ಪಾ ಅಂದ್ರೆ ಈಗ ಗೂಗಲ್ ಕಂಪನಿಯ ಕಂಡಿಡ್ದಾರ. ಅದು ಇರ್ತಕ್ಕಂಥ ಅತಿ ಹೆಚ್ಚು ಬಳಕೆಯಲ್ಲಿದೆ ಎಲ್ಲಿ. ಮತ್ತೆ ಮೊಬೈಲ್ ಜನಪ್ರಿಯತೆ ಹೆಚ್ಚಿದಂತೆ ಪ್ರತ್ಯೇಕವಾಗಿ ಕಾರ್ಯಾಚರಣೆ ವ್ಯವಸ್ಥೆ ಮಾಡಿದ ಯಾವ್ದು ಇವಾಗ ಮೊಬೈಲ್ ಅಥವಾ ಟ್ಯಾಬ್ಲೆಟ್ ಇರ್ಬೋದು, ಯಾವ್ದು PC ಇರ್ಬೋದು ಅಥವಾ ಪ್ಯಾಡ್ ಟಾಸ್ ಇರ್ಬೋದು, ಎಲ್ಲರಲ್ಲಿ ಏನಂತಂದ್ರೆ ಈಗ ಯೂಸ್ ಮಾಡ್ಯಾರ ಅಂತ ಹೇಳ್ಬೋದು. ಹೌದು. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಅದ್ರಾಗ ಯೂಸ್ ಮಾಡ್ತಾರ ಅಂತ ಹೇಳ್ಬೋದು. ಇನ್ನೊಂದ್ ಏನಂತಂದ್ರೆ ಗೂಗಲ್ ಕಂಪನಿ CEO ಯಾರದಾರಪ್ಪ, ಯಾರದಾರ ಇವಾಗ CEO ಅಂತಂದ್ರೆ ಈಗ ನಮ್ಮ ಭಾರತದ ವ್ಯಕ್ತಿ ಯಾರು ಇವಾಗ ಸುಂದರ್ ಪಿಚಾಯಿ ಅದಾನ. ಯಾರದಾರ ಇವಾಗ ಮತ್ತೆ ಪಿಸಾಚಲ ಸುಂದರ್ ಪಿಚಾಯಿ. ಅವ್ರೇನೈತಿ ಇವಾಗ ಗೂಗಲ್ ಕಂಪನಿಯ ಪ್ರಸ್ತುತ ಸಿಇಒ ಅಂದ್ರೆ ಈಗ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಕನ್ನಡದಾಗ ಮುಖ್ಯ ಕಾರ್ಯನಿರ್ವಾಹಕ. ಏನೈತಿ ಇವಾಗ ಮುಖ್ಯ ಕಾರ್ಯನಿರ್ವಾಹಕ. ಅದಕ್ಕೆ ಏನೈತಿ ಇವಾಗ ನೀವು ಸರಿಯಾಗಿ ಕೇಳ್ಕೋಬೇಕು, ಓದ್ಬೇಕು, ರಾತ್ರಿ ನಿದ್ದೆ ಮಾಡೋದು ಕರೆಕ್ಟ್ ಆಗಿ ಓದ್ಬೇಕು. ಹೌದಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಸಾಧನೆ ಮಾಡ್ಬೇಕಂದ್ರೆ ಮೇನ್ ಅಂತಂದ್ರೆ ಈಗ ಬೇಗ ಮಕ್ಕಂದು ಮತ್ತೆ ಬೇಗ ಹೇಳ್ಬೇಕು. ಮತ್ತೆ ಬೇಗ ಮಕ್ಕ 8 ಗಂಟೆ ಮಕ್ಕ ಮತ್ತೆ 8 ಗಂಟೆ ಇದ್ದೋದಲ್ಲ. ಬೇಗ ಅಂದ್ರೆ ಈಗ 10 ರಿಂದ 12 ಗಂಟೆ ಅಲ್ಲ, ನೈಟ್ ಅಂತಂದ್ರೆ 10 ರಿಂದ 11 ಗಂಟೆ ತನಕ ಮಕ್ಕ ಸ್ಟಡಿ ಮಾಡ್ಬೋದು. ಆಮೇಲೆ ಬೆಳಗ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಗೆ ಎದ್ದೇಳ್ಬೇಕು. ಅಟ್ಲೀಸ್ಟ್ 5 ಗಂಟೆಗೆ ಎದ್ದೇಳ್ಬೇಕು. ಅವಾಗ ಸಮಾಜ ಎಲ್ಲ ಮಲಗಿದ್ದಾಗ ಆ ಇರ್ತಕ್ಕಂಥ ಎಲ್ಲಾ ಸಮಯ ಇರ್ತಕ್ಕಂಥ ಎಲ್ಲಾ ಜೀವಿಗಳು ಎದ್ದಾಗ ನೀವು ಆಲ್ರೆಡಿ ಅರ್ಧ ಏನಂತಂದ್ರೆ ಸ್ಟಡಿ ಮಾಡಿ ಸಾಧನೆ ಮಾಡಿರ್ತೀರಿ. ಅವಾಗ ಪ್ರಶಾಂತವಾದ ಮೈಂಡ್ ಆಕ್ಟಿವ್ ಆಗಿರ್ತದೆ, ಬ್ರೈನ್ ಆಕ್ಟಿವ್ ಆಗಿರ್ತದೆ. ಪ್ರತಿಯೊಂದು ವಿಷಯಗಳು ಏನಂತ ಮೈಂಡ್ ಹಂಗಿರ್ತದೆ. ಅವಾಗ ಏನಂತಂದ್ರೆ ನಿಮಗೆ ಸಾಧನೆ ಮಾಡಕ ಒಂದು ಬಹಳ ಉತ್ಸಾಹ ಬರ್ತದೆ, ಅಥವಾ ಆತ್ಮಸ್ಥೈರ್ಯ ಬರ್ತದೆ, ಅಥವಾ ವಿಶ್ವಾಸ ಬರ್ತದೆ, ಅಥವಾ ಬಿಲೀಫ್ ಬರ್ತದೆ. ಹೌದಿಲ್ಲ. ಅದು ಮೇನ್ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಇವಾಗ ಇದು ಕೂಡ ವಯಸ್ಸು ರಿಸ್ಕ್ ಗಣಕಯಂತ್ರದ ವಿಜ್ಞಾನ ಸಮವಸ್ತ್ರ ಭಾಗ ಅಂತ ಹೇಳ್ಬೋದು. ಹೌದಿಲ್ಲ. ಇದು ಮೇನ್ ಅಂತಂದ್ರೆ ಈಗಿನ ಇದು ಕೂಡ ವಯಸ್ಸಲ್ಲಿ ಬಹಳ ಪ್ರಮುಖವಾಗಿದೆ. ಹೌದಿಲ್ಲ. ಇವೆಲ್ಲ ಏನಂತಂದ್ರೆ ಈಗಿನ ಓನ್ಲಿ ಆಪರೇಟಿಂಗ್ ಸಿಸ್ಟಮ್ ಮಾತ್ರ. ನೆಕ್ಸ್ಟ್ ಏನಂತಂದ್ರೆ ಈಗಿನ ಅಪ್ಲಿಕೇಶನ್ ಸಾಫ್ಟ್ವೇರ್ ಇರ್ಬೋದು. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಯಾವ ಅಂತ ಹೇಳಿದ್ರಿ. ಆಮೇಲೆ ಇನ್ನೊಂದು ಯುಟಿಲಿಟಿ ಸಾಫ್ಟ್ವೇರ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಂತಂದ್ರೆ ಈಗಿನ ಮುಂದುವರಿತ ಅಂತ ಹೇಳ್ಬೋದು. ಯಾವಾಗ ಮುಂದುವರಿತ. ಇಲ್ಲಿಗೆ ಏನಂತಂದ್ರೆ ಈಗಿನ ನಮ್ಮ ಕ್ಲಾಸ್ಗಳು ಏನಂತಂದ್ರೆ ಈಗಿನ ಕಂಪ್ಲೀಟ್ ಆಗ್ತಾವ. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ನೀವು ಮಾಡ್ತಕ್ಕಂಥ ನಮ್ಗೆ ಏನಂತಂದ್ರೆ ಈಗಿನ ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಮತ್ತೆ ಇರ್ತಕ್ಕಂಥ ಶೇರ್ ಮಾಡ್ಬೇಕು. ವಿಡಿಯೋ ಲೈಕ್ ಆದ್ರ ಹೌದಿಲ್ಲ. ಇದರಿಂದ ನಿಮ್ಗೆ ಏನಂತಂದ್ರೆ ಈಗ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾವ್ದೋ ನಮ್ಗೆ ಇರ್ತಕ್ಕಂಥ ನೋಟಿಫಿಕೇಶನ್ ಮಾಡಿದಾಗ ಏನಾಗುತ್ತೆ ಇವಾಗ ಪ್ರಥಮವಾಗಿ ಬರ್ತಂತ ಹೇಳ್ಬೋದು. ಯಾವ್ದು ಇವಾಗ ನೋಟಿಫಿಕೇಶನ್ ಆದಾಗ. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಇಲ್ಲಿಯವರೆಗೆ ಕ್ಲಾಸ್ ಕೇಳಿದಂತ ಎಲ್ಲರಿಗೆ ಆಲ್ ಆಫ್ ಯು ಥ್ಯಾಂಕ್ ಯು ಹೇಳ್ತಾ ಈ ಕ್ಲಾಸ್ಗಳನ್ನ ಏನ್ ಮಾಡ್ತೀವಿ ನಾವು ಇವಾಗ ವಿರಾಮ ನೀಡುತ್ತೇನೆ.